ಹಾಯ್ ಹಲೋ ಬಂದಿರುವಂತಹ ಎಲ್ರಿಗೂ ನಮಸ್ಕಾರ. ವೈಶಾಖ್ ಜೆ ಫಿಲ್ಮ್ಸ್ ನಿರ್ಮಾಣದ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶಮೀರಾ ಬಿಳುವಾಯಿ. ಮೊದಲನೇದಾಗಿ ನಮ್ಮ ಅಮೇಝಿಂಗ್ ಟೀಮ್ ಜೊತೆಯಾಗಿ ಕೂತಿದ್ದಾರೆ, ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ. ಹಾರ್ಟ್ಲಿ ವೆಲ್ಕಮ್ ಟು ದ ಹೋಲ್ ಟೀಮ್ ಆಫ್ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರು, ಮೂಲತಃ ಅವರು ಡಾಕ್ಟರ್ ವೈಶಾಖ್ ಜೆ ಗೌಡ ಅವರ ಮೊಟ್ಟ ಮೊದಲನೇ ಸಿನಿಮಾ ಇದು. ಅಫ್ಕೋರ್ಸ್ ಚಾಲೆಂಜಸ್ ಇದ್ದೇ ಇರುತ್ತೆ, ಆದರೆ ಇಡೀ ತಂಡವನ್ನು ನೋಡಿ ಬಹಳ ಪ್ಯಾಷನೇಟ್ ಇಂದ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಆಡಿಯನ್ಸ್ ಆಗಿ ನಾನು ಖುಷಿಯಿಂದ ಹೇಳ್ಬೋದು ಸರ್, ಕೆಲವು ಸಿನಿಮಾಗಳಿಗೆ ಅನ್ಸುತ್ತೆ ರಿಲೀಸ್ಗೂ ಮೊದಲೇ ಆಡಿಯನ್ಸ್ ಈ ಸಿನಿಮಾ ಚೆನ್ನಾಗಿರುತ್ತೆ ಗುರು, ಒಂದು 500 ರೂಪಾಯಿ ಸೈಡಲ್ಲಿ ಎತ್ತಿಡೋಣ ಅಂತ ಹೇಳಿ ಕಾಯುವಂತಹ ಸಿನಿಮಾಗಳಲ್ಲಿ ಖಂಡಿತವಾಗಿಯೂ ನಮ್ಮ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಆಗುತ್ತೆ. ಅದಕ್ಕೆ ರೀಸನ್ ಏನು ಅನ್ನೋದನ್ನ ಒಮ್ಮೆ ಅಲ್ಲಿ ಸುಮ್ಮನೆ ಪ್ಯಾನ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು, ನಟ ರಾಕ್ಷಸ ಡಾಲಿ ಧನಂಜಯ್ ಸರ್, ಅದೇ ರೀತಿಯಾಗಿ ನಿರ್ದೇಶಕರು ಹೇಮಂತ್ ಎಂ ರಾವ್ ಸರ್, ಇನ್ನು ನಮ್ಮ ಛಾಯಾಗ್ರಾಹಕರು ಸಿನಿಮಾಟೋಗ್ರಾಫರ್ ಅದ್ವೈತ್ ಗುರುಮೂರ್ತಿಯವರು, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವರು, ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರ ಜೊತೆಗೆ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡಿರುವಂತಹ ಇಂಚರ್ ಅವರು, ಇಡೀ ತಂಡ ಜೊತೆಯಾಗಿ ಬಂದಿದೆ. ಅವರಿಗೆ ಮತ್ತಷ್ಟು ಶಕ್ತಿಯನ್ನ ಕೊಟ್ಟಿರೋದು ಅಫ್ಕೋರ್ಸ್ ನಮ್ಮ ಪ್ರಿಯಾಂಕಾ ಮೋಹನ್ ಅವರು, ಅದೇ ರೀತಿಯಾಗಿ ಅದಿತಿ ಬಾಲನ್ ಅವರು. ಇನ್ನೇನ್ ಬೇಕು ಹೇಳಿ, ಪಕ್ಕದಲ್ಲಿ 500 ರೂಪಾಯಿ ತೆಗೆದಿಡೋದಕ್ಕೆ ಅಲ್ವಾ? ಹಾಗಾಗಿ ನಮ್ಮ ಸಿನಿಮಾ ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಇದು ಒಂದು ಸ್ಪೈ ಥ್ರಿಲ್ಲರ್ ಡ್ರಾಮಾ ಆಗಿರೋದ್ರಿಂದಾಗಿ ಸ್ಪೈಸಸ್ ಎಲ್ಲ ಮುಂದ್ಗಡೆ ಬಂದು ಕೂತಾಗಿದೆ. ಸ್ಪೈ ಡ್ರಾಮಾಗೆ ಮತ್ತಷ್ಟು ಸ್ಪೈಸಿ ಹೇಗಿದೆ ಅನ್ನೋದನ್ನ ನೋಡಬೇಕು ಅಂದ್ರೆ ನಾವು ಟೀಸರ್ ನೋಡಬೇಕು. ಆದರೆ ಮೊದಲೆಲ್ಲ ಜೇಮ್ಸ್ ಬಾಂಡ್ ಸಿನಿಮಾ ಅಂದ ಕೂಡಲೇ ಎಲ್ರಿಗೂ ನೆನಪಾಗ್ತಾ ಇದ್ದಿದ್ದು ಹಾಲಿವುಡ್ ಸಿನಿಮಾಗಳು. ಆದರೆ ನಮ್ಮ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲೇ ಜೇಮ್ಸ್ ಬಾಂಡ್ ರೀತಿಯಾದಂತಹ ಸಿನಿಮಾವನ್ನ ಮಾಡಿದ್ದು ಆಪರೇಷನ್ ಡೈಮಂಡ್ ರಾಕೆಟ್ ಮೂಲಕ ನಮ್ಮ ಕನ್ನಡದ ಹೆಮ್ಮೆಯ ಅಣ್ಣ ಅವರು. ಹಾಗಾಗಿ ಇಡೀ ಸಿನಿಮಾವನ್ನ ನಾವು ಅಣ್ಣ ಅವರಿಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸಿನಿಮಾವನ್ನ ಅಣ್ಣ ಅವರಿಗೆ ಟ್ರಿಬ್ಯೂಟ್ ಮಾಡೋದ್ರ ಜೊತೆಗೆ ಇಲ್ಲಿ ಬಹಳಷ್ಟು ವಿಷಯಗಳು, ನಮ್ಮ ಸಿನಿಮಾಟೋಗ್ರಫಿಯಲ್ಲಿ ಯೂಸ್ ಮಾಡಿದಂತಹ ಲೆನ್ಸ್ ಕೂಡ ಆ ಸಮಯದಲ್ಲಿ ಯೂಸ್ ಮಾಡಿದಂತಹ ಲೆನ್ಸ್ ಅನ್ನೇ ಮಾಡಿದ್ದಾರೆ. ಹಾಗಾಗಿ ಬಹಳ ಪ್ರೀತಿಯಿಂದ ಅಣ್ಣ ಅವರಿಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ತಡ ಮಾಡದೆ ಟೀಸರ್ ಅನ್ನ ಲಾಂಚ್ ಮಾಡಬೇಕು. ಒಂದು ಬಾಂಡ್ ಸ್ಟೈಲ್ನ ಮತ್ತೊಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಬರ್ತಾ ಇರೋದ್ರಿಂದಾಗಿ ನಮ್ಮ ಆಪರೇಷನ್ ಡೈಮಂಡ್ ರಾಕೆಟ್ನ ಏಜೆಂಟ್ ಪ್ರಕಾಶ್ ಅವರಿಗೆ ನಾವು ಈ ಸಿನಿಮಾವನ್ನ ಡೆಡಿಕೇಟ್ ಮಾಡ್ತಾ ಇರೋದ್ರಿಂದಾಗಿ 666 ಆಪರೇಷನ್ ಡ್ರೀಮ್ ಥಿಯೇಟರ್ನ ಏಜೆಂಟ್ ಪ್ರಕಾಶ್ ಅವರೇ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಹ್ಯಾಟ್ರಿಕ್ ಹೀರೋ, ನಮ್ಮ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ ಏಜೆಂಟ್ ಪ್ರಕಾಶ್ ಆಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಅಣ್ಣ ಅವರು ಏಜೆಂಟ್ ಪ್ರಕಾಶ್ ಆಗಿ ನಮ್ಮ ಡೈಮಂಡ್ ರಾಕೆಟ್ ಅಲ್ಲಿ ನಮ್ಮೆಲ್ಲರೂ ಮನಸ್ಸನ್ನ ಗೆದ್ದಿದ್ರು. ಇದೀಗ ಇಲ್ಲ ಶಿವಣ್ಣ ಅವರು, ನೀವೇ ಮಾಡಿದ್ರೆ ನಮಗೂ ಖುಷಿ, ಈ ಟ್ರಿಬ್ಯೂಟ್ಗೂ ಒಂದು ಅರ್ಥ ಇರುತ್ತೆ ಅಂತ ಅನ್ಸುತ್ತೆ. ಬಾಂಡ್ ಒಂದು ಸ್ಟೈಲ್ ಇದೆ ಆಕ್ಚುಲಿ. ನಂಗೆ ಜೈಶಂಕರ್ ಅವರು ಅಪ್ಪಾಜಿ ಮಾಡಿದ್ರೆ ಜೈಶಂಕರ್ ತಂದ್ರೆ ಆಕ್ಚುಲಿ ಅಯ್ಯೋ ಹಿಂಗೆ ಬಂತ ಹೆಂಗಂತ ಆಕ್ಚುಲ್ ಸ್ಟೈಲ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಿರ್ಮಾಣದ ಮೂಲಕ ವೈದ್ಯರಾಗಿದ್ದುಕೊಂಡು ಕೂಡ ನಿರ್ಮಾಣದೊಂದಿಗೆ ತಮ್ಮ ಸಿನಿಮಾ ಪ್ರೀತಿಯನ್ನ ತೋರಿಸ್ತಾ ಇರುವಂತಹ ನಮ್ಮ ಸಿನಿಮಾದ ನಿರ್ಮಾಪಕರು, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ವೈಶಾಖ್ ಜೆ ಗೌಡ ಇವರು ದಯವಿಟ್ಟು ಬಂದು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ನಂಗೆ ಸುಮಾರು ಒಂದು 10-12 ವರ್ಷ ಇದ್ದಾಗಿಂದ ಪ್ರತಿದಿನ ಕನಸು ಕಾಣ್ಕೊಂಡೇ ಬಂದಿದ್ದೀನಿ, ನಮ್ಮದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಅದರಲ್ಲಿ ನನಗೆ ಇಷ್ಟ ಆಗೋಂಥ ಸಿನಿಮಾಗಳು ಮಾಡಬೇಕು ಅಂತ.
ಮೊದಲನೇ ಸಿನಿಮಾದಲ್ಲೇ ಇಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಎಸ್ಪೆಷಲಿ ನನ್ನ ಫೇವ್ರೆಟ್ ಹೀರೋ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆ. ನಾನು ಚಿಕ್ಕ ವಯಸ್ಸಿಂದ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್. ಅವ್ರ ಪ್ರತಿ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ. ನನ್ನ ಸಿನಿಮಾನ ಇಷ್ಟು ಇಷ್ಟಪಡೋದಕ್ಕೂ ಒನ್ ಆಫ್ ದ ಮೇಜರ್ ರೀಸನ್ ಅವ್ರು ಮಾಡಿರೋ ಸಿನಿಮಾಗಳು. ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು, ಬಟ್ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಈ ಥರ ಸಿನಿಮಾ ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಈ ಥರ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಲೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾ ಅಮ್ಮ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ಬರೇ. ಧನಂಜಯ್ ಅವ್ರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿದ್ದು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ಲಾಗಿ ವಿಶ್ ಮಾಡ್ತೀನಿ. ನಮ್ಮ ಸಿನಿಮಾ ಫೀಮೇಲ್ ಲೀಡಾಗಿ ಪ್ರಿಯಾಂಕಾ ಮೋಹನ್ ಅವರಿದ್ದಾರೆ, ಅದರ್ ಟೆರಿಫಿಕ್ ಪರ್ಫಾರ್ಮು. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 90 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಚರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಐ ರಿಯಲಿ ಫೀಲ್ ಹೀಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನ್ಸುತ್ತೆ ಅವರು, ಬಿಕಾಸ್ ಅವರು ಒಂದು ಸೀನ್ನ ಕನ್ಸ್ಯೂಮ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನಾನು ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ಬರೂ ಸೇರಿಸಿ ಒಂದು ಸಿನಿಮಾ ಮಾಡಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು, ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆನೇ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲಾಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ದು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಅಂದರೆ ಹುಚ್ಚು. ನಾನು ನನ್ನ ಸಿನಿಮಾಗೆ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ದೀನಿ, ನನ್ನಿಂದ ಏನೇನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಇಡೀ ಟೀಮ್ ಅಂದರೆ ನಾವು ಮಾತ್ರ ಅಲ್ಲ, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ತುಂಬ ಹಾನೆಸ್ಟಾಗಿ, ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚು ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡ್ಬೇಕಂದಾಗೆಲ್ಲ ಬೈದು ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿದ್ದಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ನಾನು ಮುಂದಿನ 40-50 ವರ್ಷ ಎಷ್ಟಿರುತ್ತೋ ಅಷ್ಟು ಈ ಫೀಲ್ಡಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ 92 ವರ್ಷಗಳಿಂದ ಬಂದಿರೋ ಪ್ರತಿಯೊಬ್ಬ ಟಿಕೆಟ್ ಪೇಯಿಂಗ್ ಆಡಿಯನ್ಸ್ಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Very well. So, what a speech, Vaishak. I mean, ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ನೀವೇ ಹೇಳ್ಬಿಟ್ರಿ. ಬಟ್ ತುಂಬ ಸಂತೋಷ ಆಗ್ತಿದೆ. ತುಂಬ ವರ್ಷದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಒಂದು ಒಳ್ಳೆ ಕನ್ನಡ ಫಿಲ್ಮ್ ಮಾಡಬೇಕು ಅಂತ. ಸೊ ಈ ಫಿಲ್ಮ್ ನನಗೆ ಸಿಕ್ಕಿದ್ದು, ಐ ಫೀಲ್ ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಹೇಮಂತ್ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ನಾನು. ನಾನು ಒಂದೊಂದು ಫಿಲ್ಮ್ ನೋಡಬೇಕಾದ್ರೂ ಓಕೆ ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಎ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು, ಮೇ ಬಿ ಒಂದು ಸೀನ್ ಪ್ರಾಬಬ್ಲಿನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯೋರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 ಡೇಸ್ ಶೂಟ್ ಮಾಡಿದಾಗೆಲ್ಲ ಐ ವಿಲ್ ಬಿ ಟೆಲ್ಲಿಂಗ್ ಹಿಮ್, ಅಯ್ಯೋ ಕೀಪ್ ಮೋರ್
ಡೂ ಮೋರ್ ಸೀನ್ಸ್ ವಿತ್ ಮೀ, ವೈ ಆರ್ ಯು ಸೆಂಡಿಂಗ್ ಮೀ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ ಅವರು, ಸಾರಿ, he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು ಆಗಿದ್ದಾರೆ ಸರ್, he looks like ರಜನಿಕಾಂತ್ ಸರ್ ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ ರಿಯಲಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಜೊತೆ, ಐ ಮೀನ್, ಐ ಡೋಂಟ್ ಇವನ್ ನೋ ವೇರ್ ಟು ಬಿಗಿನ್. ಆಲ್ರೆಡಿ ಒಂದು ಮೂವಿ ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟಲ್ಲಿ, ವಿಧಾನಸೌಧ ಅಲ್ಲಿ ಈವೆಂಟಲ್ಲಿ, ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಲಿ ಐ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಆವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ಲರಿಗೂ ಶಾಕ್ ಹೋಗಿ, ಓ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ, ಐ ಮೀನ್, ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪೆಂಡ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು ಐ ವಿಲ್ ನೆವರ್ ಫರ್ಗೆಟ್. ಆ್ಯಂಡ್ ಈ ಸ್ಪೆಷಲ್ ಮೂವಿ, ಐ ಥಿಂಕ್ ಯುಲ್ ಆಲ್ ಲವ್ ದಿಸ್ ಮೂವಿ ಫಾರ್ ಶೋರ್. ಆ್ಯಂಡ್ ಅದಿತಿ, ಆಬ್ವಿಯಸ್ಲಿ ಅದಿತಿ ಜೊತೆ ಥರ್ಡ್ ಫಿಲ್ಮ್. This is the third film that I'm doing with Aditi. One Tamil, one Telugu and one Kannada. Nice pan South movie. So she's a brilliant actor, and I'm so happy I'm working with you again. Advait, you killed it. What a visual, amazing visual. ನಾನು ನೋಡಿದೆ, ಲೈಕ್ ಫೋನಲ್ಲಿ ನೋಡಿದ್ದೆ, ಬಟ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಲೈಕ್ ದಿಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಸೋ ಬ್ರಿಲಿಯಂಟ್, ಇಟ್ ಲುಕ್ಸ್ ಅಮೇಝಿಂಗ್. ಐ ಮೀನ್, ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಯು. And Charan, I've always been a big fan of your music, and I'm so happy that I'm waiting for what all you have. Teaser alle ಎಷ್ಟು ಚೆನ್ನಾಗಿತ್ತು music, and I hope you have a lot more in store. You're waiting for your BGMs. That's I mean, your forte, right? So thank you all for coming. ನಿಮಗೆ ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ನಾನು ಅನ್ಕೊತಿದ್ದೀನಿ. ಟ್ರೈಲರ್ ಆ್ಯಂಡ್ ಮೂವಿ ಎಲ್ಲಾನು ನೀವು, ಐ ಮೀನ್, ಫ್ರಮ್ ನೌ ಆನ್ ಇಟ್ ವಿಲ್ ಬಿ it will be banging. So stay tuned. Thank you for always supporting. Keep supporting, and let's cheer up for Kannada cinema. I hope we do a lot of amazing films from now on. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮೋಹನ್ ಅವರೇ. ಇದೀಗ ಕ್ಯಾಮ್ರಾ ಹಿಂದಿದ್ದಂತಹ ಮೆಜಿಷಿಯನನ್ನು ಕರೆಯುವಂತಹ ಸಮಯ. ನಂಗೆ ಗೊತ್ತಾಯ್ತು, ಆಗಲೇ ನೀವು ಅಲ್ಲಿ ಹೇಳ್ತಾ ಇದ್ರಿ. ಬಹುಶಃ ನನ್ನ ಜನ್ರೇಷನಲ್ಲಿ ಇರುವ ಎಲ್ಲರಿಗೂ ಒಂದು, ಅದು ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದು ಮಹತ್ತರವಾದ ಕನಸು ಅಂತಂದರೆ ಯಾವತ್ತಾರು ಅಂದರೆ ಶಿವಣ್ಣ ಸರ್ ಜೊತೆ ನಾವು ಶೂಟಿಂಗ್ ಮಾಡಬೇಕು ಅಂತ. ನಾನು ಇದು ನನ್ನ 19ನೇ ಸಿನಿಮಾ. ಪ್ರತಿ ಸಿನಿಮಾಲು ಯಾವಾಗಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ, ಯಾವತ್ತಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಈ ಸಲ ಆಯಿತು. ಅಂದರೆ ನಮಗೆ ಶುರುವಾಗಿದ್ದ ಜರ್ನಿ ಮಧ್ಯದಲ್ಲಿ ಒಂದು ಸಲ ನಿಂತೋಯ್ತು. ಹಾಗಾಗಿ ಮತ್ತಿನ್ಯಾವಾಗಲೂ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೈಶಾಖ್, ಥ್ಯಾಂಕ್ ಯು ಹೇಮಂತ್. ಶಿವಣ್ಣ ಅಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಸರ್, ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಸರ್. ಇಟ್ಸ್ ಅ ಬಿಗ್ ಫ್ಯಾನ್ ಮೂಮೆಂಟ್ ನನಗೆ, ಅಣ್ಣನ ಫಸ್ಟ್ ಟೈಮು ಸೆಟ್ಟಲ್ಲಿ ನೋಡಿದಾಗ. ಸೊ ಆ ಜರ್ನಿ ಶುರುವಾಯಿತು. ಜೊತೆಗೆ ಧನು ಸರ್ ಅಂತೂ ಹಲವಾರು ಸಲ ಇನ್ನೇನು ಶುರುವಾಗ್ತಿದೆ, ಇನ್ನೇನು ಆಗ್ತಿದೆ ಅಂದೊಂದೊಂದೊಂದು ಏನೇನೋ ಅಡ್ಗಲಾಗಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಧನು ಸರ್ ಜೊತೆ ಶೂಟಿಂಗ್ ಮಾಡೋ ಹಂಗಾಯಿತು. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ದಿಸ್ ಎಂಟೈರ್ ಪ್ರೋಸೆಸ್. ಪ್ರಿಯಾಂಕಾ ಅವರು ಅಷ್ಟೇ, ಮೊದಲನೇ ಸಲ ನಾನು ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದಾಗ ಸುಮಾರು ಟಂಗ್ ಇನ್ ದ ಚೀಕ್ ಹ್ಯೂಮರ್ ಮಾಡಿದ್ದಾರೆ, ಬೇರೆ ಒಂದಷ್ಟು ಮೆಲೋಡ್ರಾಮಾ ಮಾಡಿದ್ದಾರೆ. ನನಗವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಅವ್ರು ಬಂದು ಒಂದು ಅದ್ಭುತವಾದ ಶಾರ್ಟಲ್ಲಿ ಪರ್ಫಾರ್ಮ್ ಮಾಡಿದಾಗ ಐ ಇಮಿಡಿಯೇಟ್ಲಿ ಟರ್ನ್ ಟು ಹೇಮಂತ್ ಹಿಂಗೆ ನೋಡಿದೆ. ಹೇಮಂತ್ ಹೋದಲ್ಲ, ಹಾಗೆ ಕಣ್ಣು ಬಿಟ್ಕೊಂಡು ನೋಡಿದೆ, ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ವಿ ವರ್ ಫ್ಲೋರ್ಡ್ ಲುಕಿಂಗ್ ಎಟ್ ಯುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಿತಿ ಜೊತೆ ಐ ಡೋಂಟ್ ನೋ ವಾಟ್ ಟು ಸೇ.
because Aditi has been more like more of a friend, confidant on set to all of us. An absolute sweetheart. Thank you so much. And ಅವರ ಸುಮಾರು ಮೊಮೆಂಟ್ಸ್ಗಳಲ್ಲಂತೂ ಮಾತೇ ಇಲ್ಲದೇ ಇರೋ ಮೊಮೆಂಟ್ಗಳಲ್ಲಿ ಅವ್ರಿಗೆ ಫ್ರೇಮ್ ಮಾಡೋದು ವಾಸ್ ಅನ್ ಅಬ್ಸಲ್ಯೂಟ್ ಡಿಲೈಟ್ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲನೂ ಸಾಧ್ಯ ಆಗಿದ್ದು ಎಲ್ಲ ಒಂದು ಇದಕ್ಕೂ ಒಂದು ಪ್ರೀತಿಗೆ ಒಂದು ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚು ಯಾರಿಗೋ ಒಬ್ಬರಿಗೆ ಹಿಡಿದಿರ್ಬೇಕು ಯಾವಾಗಲೂ, ಇಲ್ಲಾಂದ್ರೆ ಪ್ರೀತಿಗೆ ಅರ್ಥ ಇಲ್ವಲ್ಲ. ಸೊ ಆ ಹುಚ್ಚು ಹಿಡಿದಿದ್ದು ವೈಶಾಖ್ಗೆ. ಈ ಥರ ಒಂದು ಅದ್ಭುತವಾದ ಕನಸನ್ನು ನಮ್ಮ ಕನಸನ್ನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್. ಆದರೆ ಹಿ ಹಸ್ ಬೀನ್ ಪ್ರತಿ ಸಲನೂ ಪ್ರತಿ ಶೆಡ್ಯೂಲಲ್ಲಿ ಇನ್ನೇನೋ ಆಗುವಾಗ ಒಂದು ಡಿಸ್ಕಷನ್ ಆಗುವು, ಒಂದು ಮಾತುಕತೆ ಆಗುವು, ಎಲ್ಲವಕ್ಕೂ ಒಂದು ಸಣ್ಣದಕ್ಕೂ ಒಂದು ಸಣ್ಣ ಮಗುವನ್ನ ಎಲ್ಲೋ ಹಿಂಗೆ ಬಿಟ್ಟರೆ ಓಡಾಡ್ಕೊಂಡು ಏನೇನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತೋ ಮಗು. ಅಷ್ಟು ಆಸಕ್ತಿಯಿಂದ ಪ್ರತಿಯೊಂದು ದಿನ ಪ್ರತಿ ಕ್ಷಣನೂ ನಮ್ಮ ಜೊತೆ ಕಳೆದಿದ್ದಾರೆ ವೈಶಾಖ್ ಅವರು. ಐ ಥಿಂಕ್ ಆ ಇನೋಸೆನ್ಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ನೋಡೋದಕ್ಕೆ. ಥ್ಯಾಂಕ್ ಯು ವೈಶಾಖ್. ದೆನ್ ವಿಶ್ವಾಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಜೊತೆಗೆ ಅಂದ್ಕೊಂಡು ಆಗಿರಲಿಲ್ಲ. 1-2 ಸಿನಿಮಾ ಮಾಡಿದ್ವಿ ಮಧ್ಯದಲ್ಲಿ. ಅದಾದಮೇಲೆ ಫೈನಲ್ ಆಗಿ ಒಂದು ಫುಲ್ ಫ್ಲೆಜ್ಡ್ ಆದ ಒಂದು ಸಿನಿಮಾ ಇವಾಗಲೇ ನಮಗೆ ಸಿಕ್ಕಿದ್ದು. ಈ ಸಿನಿಮಾದ ಪ್ರಪಂಚ ನೀವು ನೋಡಿದ್ದೀರಾ. ಪ್ರಪಂಚ ಕಟ್ಟಿದ್ರಲ್ಲಿ ಬಹುಮುಖ್ಯ ಪಾಲು ಇವಂದು. ಭಾಳ ಅದ್ಭುತವಾದ ಸೆಟ್ಸನ್ನು ಹಾಕಿದ್ದಾರೆ. ಬಹುಶಃ ನಾವು ಏನೇ ಮಾಡಿದ್ರೂ ಆ ಪ್ರಪಂಚನ ನಾವು ಕಲ್ಪಿಸ್ಕೋಬಹುದೇ ಹೊರತು ಆ ಕಲ್ಪನೆಗೊಂದು ರೂಪ ಕೊಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್. ಆ ರೂಪನ ವಿಶ್ವಾಸ ಕಟ್ಕೊಟ್ಟಿದ್ದಾನೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ವಿಶು. ಜೊತೆಗೆ ನಮ್ಮ ಈ ಥರ ನೀವೊಂದು ರೆಟ್ರೋ ಸ್ಟೈಲ್ ಸಿನಿಮಾ ಮಾಡುವಾಗ ಜನರನ್ನ ನಂಬಿಸ್ಬೇಕು ಅಂತಂದಾಗ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಅದೇ ಥರ ಆಗಬೇಕಾಗತ್ತೆ, ಸೆಟ್ ಡಿಸೈನ್ ಹಾಗೆ ಆಗಬೇಕಾಗತ್ತೆ, ಪ್ರಾಪಿಂಗ್ ಹಾಗೆ ಆಗಬೇಕಾಗತ್ತೆ, ಅದೇ ಥರ ಡೈಲಾಗ್ ಬರೆದಿರ್ಬೇಕಾಗತ್ತೆ, ಅದೇ ಥರ ಬ್ಲಾಕಿಂಗ್ ಆಗಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿ ಪ್ರತಿಯೊಬ್ಬರನ್ನು ಅಷ್ಟೇ ಅದ್ಭುತವಾಗಿ ಆ ಸ್ಟೈಲಿಗೆ ನಂಬಿಸೋ ಹಾಗೆ ಅವ್ರನ್ನ ಸ್ಟೈಲು ಮಾಡಬೇಕಾಗತ್ತೆ, ಆ ಕಾಲವನ್ನು ನಂಬಿಸೋ ಹಾಗೆ. ಅದನ್ನು ಇಂಚರ ಸುರೇಶ್ ಮತ್ತು ಅವ್ರ ತಂಡ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇಂಚರ. ಐ ಥಿಂಕ್ ನನಗೆ ಇನ್ನೇನಿಲ್ಲ ವಿಶೇಷವಾಗಿ ಹೇಳೋದಕ್ಕೆ. ಸಿನಿಮಾ ನೋಡಿ, ಟೀಸರ್ ನನಗೆ ಹೇಮಂತ್ ಅವ್ರು ಫಸ್ಟ್ ಕಟ್ ಕಳಿಸಿದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಈ ಅಪ್ಪ ಏನು ಬೋಮಡ ಮಾಡಿದೀವಲ್ಲ ಅಂತ ನಮ್ಬೇನು ನಾವೇ ತಟ್ಕೊಳ್ಳೋಂಥ ಒಂದು ಕ್ಷಣ. ಆಮೇಲೆ ಮ್ಯೂಸಿಕ್ ಎಲ್ಲ ಆದಮೇಲೆ ಇವತ್ತು ನಾವು ಕ್ಯೂಬಲ್ಲಿ ನೋಡುವಾಗ ನನಗೆ ಎಲ್ಲಿಲ್ಲದ ಉತ್ಸಾಹ, ಚರಣ್ ಏನೋ ಮಾಡಿರ್ತಾರೆ ಇವತ್ತು ಅಂತ ಅದನ್ನು ನೋಡೋದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಚರಣ್. ಅಂದರೆ ವಿಜುವಲ್ಸ್ ಎಷ್ಟೇ ಚೆನ್ನಾಗಿರಲಿ, ಏನೇ ಇರಲಿ, ಭಾಳ ಸ್ಪೀಡಾಗಿ ಆ ಭಾವನೆಯನ್ನು ತಲುಪಿಸೋದು ಸಂಗೀತ ಮಾತ್ರ ಅಂತ ನಾನು ನಂಬಿದ್ದೀನಿ. ಅದು ಭಾಳ ಆಳಕ್ಕೆ ಮುಟ್ಟತ್ತೆ. ಸೊ ಹಾಗಾಗಿ ಅದರಲ್ಲಿ ನಮಗೆ ಚರಣ್ ಎತ್ತಿದ ಕೈ. ಥ್ಯಾಂಕ್ ಯು ಸೋ ಮಚ್. ಇದಾದ್ಮೇಲೆ ಏನು ಹೇಳಿ, ನಂದು ಹೇಮಂತದೊಂದು 9 ವರ್ಷದ ಜರ್ನಿ. ವಿಚಿತ್ರವಾದ ಲವ್ ಸ್ಟೋರಿ ನಂದು ಹೇಮಂತದ್ದು. ಅದು ಸತತವಾಗಿ ನಡೀತಾನೆ ಇದೆ. ಆ್ಯಂಡ್ ಪ್ರತಿದಿನ ನನಗೆ ಭಾಳ ಖುಷಿಯಾಗೋದು, ಪ್ರತಿದಿನ ಹೇಮಂತ್ ಜೊತೆ ಕೆಲಸ ಮಾಡುವಾಗ ಅದೊಂದು ನಿಜವಾದ ಅರ್ಥದಲ್ಲಿ ಹೊಸ ದಿನ. ಎವ್ರಿ ಡೇ ಒಂದು ಹೊಸ ಐಡಿಯಾ ಅಲ್ಲಿ ಫಾರ್ಮ್ ಆಗೋದನ್ನು ನೋಡ್ತಾ ಇದ್ದೀವಿ. ಎವ್ರಿ ಡೇ ಒಂದು ಹೊಸ ಆಲೋಚನೆಯನ್ನು ಕಾಣಿಸ್ತಾ ಇದೆ. ಪ್ರತಿದಿನ ನಾವೊಂದು ಶೂಟ್ ಮಾಡುವಾಗ ಇದನ್ನು ನಿನ್ನೆ ಮಾಡ್ದಂಗೆ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ ಇದೆ. ಸೊ ಇವೆಲ್ಲವನ್ನು ಒಟ್ಟಾಗಿ ತೂಗಿಸ್ಕೊಂಡು ಇಡೀ ಸೆಟ್ಟನ್ನು, ಇಷ್ಟು ದೊಡ್ಡ ಪ್ರಪಂಚನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ಹೇಮಂತ್. ನಮ್ಮ ಎಲ್ಲರ ಭಾರವನ್ನು ಹೊರ್ತಾ ಇರೋದು ಹೇಮಂತ್. ಸೊ ಥ್ಯಾಂಕ್ ಯು ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು ಈ ಇವೆಂಟ್ಗೆ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್, ನನಗೆ ಹೇಮಂತ್ ರಾವ್ ಆ್ಯಂಡ್ ಟೀಮ್ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದು ನನಗೆ ತುಂಬ ಹೆಮ್ಮೆ. ಥ್ಯಾಂಕ್ ಯು ಹೇಮಂತ್. ಈ ಚಿತ್ರ ತುಂಬ ಸ್ಪೆಷಲ್ ಏನಕ್ಕಂತ ಹೇಳಿದ್ರೆ, ನನಗೆ
ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಒಂದು ಮರು ಅವಕಾಶ ಸಿಕ್ಕಿದೆ. ಧನಂಜಯ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಿಯಾಂಕಾ ಮೋಹನ್ ಮ್ಯಾಮ್, ಅದಿತಿ ಮ್ಯಾಮ್, ಆ್ಯಂಡ್ ನನ್ನ ಅಚ್ಚುಮೆಚ್ಚಿನ ಅದ್ವೈತ್, ವಿಶ್ವಾಸ್, ಇಂಚರ. So I'm very, very lucky to be part of this wonderful team, and I consider very fortunate. And sir, producer Vaishak sir, your passion towards cinema is very inspiring, and I'm very lucky to have you as a producer. Thank you so much, sir, and thank you ಎಲ್ಲರಿಗೆ. ಅರವಿ ಸಿನಿಮಾದ ಮೂಲಕ ಎಲ್ಲ ಭಾಷೆಗಳ ಪ್ರೇಕ್ಷಕರನ್ನ ಒಂದು ರೀತಿ ಹಿಡಿತಕ್ಕೆ ತಗೊಂಡ್ಬಿಟ್ರು ಅಂತ ಅನ್ಸುತ್ತೆ. ಬಹಳಷ್ಟು ಪ್ರತಿಭಾನ್ವಿತೆ, ಅಷ್ಟೇ ಅಲ್ಲ ಯಾವುದೇ ಪಾತ್ರವನ್ನು ಕೊಟ್ಟರು ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಕೂಡ ಹೌದು. ನಾವು ಐ ರಿಕ್ವೆಸ್ಟ್ ಅದಿತಿ ಬಾಲನ್ ಮ್ಯಾಮ್ ಟು ಸೇ ಫ್ಯೂ ವರ್ಡ್ಸ್ ಅಬೌಟ್ ಅವರ್ ಮೂವಿ, ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ನಮ್ಮ ಕರ್ನಾಟಕ. ವಾರ್ಮ್ ವೆಲ್ಕಮ್ ಟು ಯು ಟು ಸ್ಯಾಂಡಲ್ವುಡ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. Sit down. First of all, I have to speak about the producer, because every time I'm on set, I can see this little child waiting to see how the project is going to come, and that's Vishwas, Dr. Vaishak. Sorry, I'm so sorry, I'm nervous. So, it's amazing to see him on set. Every day he'll be there watching what's happening, and thank you for having me on this project. I'm a huge fan of Hemant's work. I cannot explain how big a fan I am. And the combination of Advait, Hemant and Charan, it's almost like every time I come for shoot, when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo. And I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very, to be a part of your project as my first Kannada project, I think I'm extremely blessed. I'm very, very grateful for being a part of this. This is the first film in which I'm working with like multiple sets. So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it's seen in the teaser. Thank you so much for this beautiful set work that you've done. And my darling Inshara, every time she brings a sari to wear, I'm like, can I take this home? Can I take this home? She's done an amazing job, and like everyone said, I think it's every department and every team has put in so much work. And yeah, I hope you all come to the theatre and watch the film, please. Thank you so much. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಒಂದು 1.5-2 ವರ್ಷದ ಮುಂಚೆ ಹೇಮಂತ್ ಈ ಒಂದು ಪ್ರಾಜೆಕ್ಟ್ನ ಡಿಸ್ಕಸ್ ಮಾಡೋಕ್ಕೆ ಫಸ್ಟು ಮೀಟ್ ಮಾಡಿದಾಗ ಇದು ಒಂದು ಸ್ಪೈ ಥ್ರಿಲ್ಲರ್ ಸ್ಪೇಸಲ್ಲಿರುತ್ತೆ ಅಂತ ನರೇಟ್ ಮಾಡಿದರು. ಅಂದರೆ ಓವರಾಲ್ ಆಗಿ ಈ ಸ್ಪೇಸ್ಗಳು ಯಾವ ಥರ ಇರುತ್ತೆ, ಯಾವ ಥರ ಜಾಗಗಳು ಕಟ್ತೀವಿ, ಈ ಥರದ್ದೇ ಡಿಸ್ಕಷನ್ ಮಾಡ್ತಾ ಇಡೀ ಸಿನಿಮಾನ ಕಾನ್ಸೆಪ್ಷಲೈಸ್ ಮಾಡ್ತಾ ಹೋದ್ವಿ. ಬಟ್ ಈ ಸಿನಿಮಾ ಬೆಳೀತಾ ಇದರ ಅಗಾಧತೆಯೂ ತುಂಬ ದೊಡ್ಡದಾಗಿ ಬೆಳೀತಾ ಹೋಯಿತು. ಅಂದರೆ ಅದರ ಸ್ಕೇಲ್ ಏನಿದೆ, ಡೀಟೇಲ್ ಏನಿದೆ, ತುಂಬ ದೊಡ್ಡದಾಗಿದೆ. ಸೊ ಸುಮಾರು 21 ಅವ್ರು ಹೇಳಿದ್ಮೇಲೆ ನಮ್ಗೆ ಲೆಕ್ಕ ಸಿಕ್ತು, ಅಲ್ಲಿಯೂ ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಆ್ಯಕ್ಚುಲಿ. ಅಷ್ಟು ಎನಾರ್ಮಸ್ ಆಗಿ ಸೆಟ್ಗಳನ್ನ ಕಟ್ಟಿದ್ದೀವಿ. ಅಂದರೆ ಸ್ಕೇಲ್ ಆಗಲಿ, ಡೀಟೇಲ್ ಆಗಲಿ ತುಂಬ ಪ್ರಯತ್ನ ಮಾಡಿ, ತುಂಬ ಎಫರ್ಟ್ ಹಾಕಿ ಅದನ್ನು ಕಟ್ಟಿದ್ದೀವಿ. ಅದಕ್ಕೆ ಈ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ ಹೇಮಂತ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ನಿರ್ಮಾಪಕರಾದ ವೈಶಾಖ್. ಅಂದರೆ ಎಲ್ಲ ಪ್ರೊಡ್ಯೂಸರ್ಗಳು ಯೂಶಲಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಸಿನಿಮಾ ಅಥವಾ ಒಂದು ಸೆಟ್ಟಿಗೆ ಎಷ್ಟು ಖರ್ಚಾಗುತ್ತೆ, ಹೇಗೆ ಖರ್ಚಾಗುತ್ತೆ ಅನ್ನೋ ಕುತೂಹಲ ಒಂದಿದ್ರೆ, ಇನ್ನೊಂದು ಥರದ ಕುತೂಹಲ ಏನಂದರೆ ಏನು ಮಾಡ್ತಾರೆ, ಹೇಗೆ ಕಟ್ತಾರೆ, ಇದೇನೋ ನಿರ್ದೇಶಕರು ಹೇಳೋದ್ರು ಇದನ್ನು ಹೇಗೆ ಮಾಡ್ತಾರೆ, ಈ ಒಂದು ಕ್ಯೂರಿಯಾಸಿಟಿ ಇರೋ ಪ್ರೊಡ್ಯೂಸರ್ಗಳು ಭಾಳ ಕಮ್ಮಿ. ಬಟ್ ಆ ವಿಷಯದಲ್ಲಿ ವೈಶಾಖ್ ಯೂಶಲಿ ನಾವು ರಿಹರ್ಸಲ್ ಮಾಡ್ಬೇಕಾರಾಗಲಿ ಅಥವಾ ಶೂಟಿನ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಮುಂದಿನ ದಿನ ಬರೋದಾಗಲಿ, ಅದ್ರಲ್ಲಿ ಇನ್ವಾಲ್ವ್ ಆಗೋದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಇತ್ತು. ಅವರ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ವೈಶಾಖ್.
ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಈ ನಾವು ಮಾಡಿರೋ ಪ್ರಪಂಚ, ನಾವು ಕಟ್ಟಿರೋ ಜಾಗಗಳನ್ನ ತೋರಿಸೋದ್ರಲ್ಲಿ ನನ್ನ ಗೆಳೆಯ ಪ್ಲಸ್ ಸಹೋದ್ಯೋಗಿ ಅದ್ವೈತವನ್ನ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ನಾವು ಜಾಗನ ಎಷ್ಟು ಕಟ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಟ್ಟಿರೋ ಜಾಗನ ಎಷ್ಟು ದೊಡ್ಡದಾಗಿ ತೋರಿಸ್ತೀವಿ ಅಥವಾ ಕಟ್ಟಿರೋ ಸ್ಪೇಸ್ಗಳನ್ನ ಎಷ್ಟು ವಿಭಿನ್ನವಾಗಿ ತೋರಿಸ್ತೀವಿ ಅನ್ನೋದು ಕೂಡ ತುಂಬ ದೊಡ್ಡ ವಿಷಯ. ಆ ವಿಷಯದಲ್ಲಿ ನಾವು ಕಟ್ಟಿರೋ ವಿಸ್ತಾರತೆನ ಇನ್ನೂ ವಿಸ್ತಾರವಾಗಿ ತೋರಿಸಿ ಅದರಲ್ಲಿರೋ ಇನ್ನೂ ಗ್ರ್ಯಾಂಡ್ಯೂರ್ ಆಗಿ ತೋರಿಸೋದ್ರಲ್ಲಿ ಅದ್ವೈತ ಅವರ ಭಾಗ ತುಂಬ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ ಫಾರ್ ದ ಫಿಲ್ಮ್. ಆ್ಯಂಡ್ ಸ್ಪೆಷಲಿ ಲೈಕ್ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ. ನೆಕ್ಸ್ಟ್ ಧನುಷ್ ಸರ್ ಜೊತೆ 4 ಸಿನಿಮಾ ಮಾಡಿದ್ದೀನಿ, ಬಟ್ ಇದೊಂದು ಭಾಳ ವಿಶಿಷ್ಟವಾಗಿರೋ ಸಿನಿಮಾ. ಇದರ ಸ್ಕೇಲು ಎಲ್ಲವೂ ಬೇರೆ ಥರ ಇದೆ, ಮತ್ತು ಧನುಷ್ ಸರ್ ಅಭಿನಯನೂ ತುಂಬ ಬೇರೆ ಥರನೇ ಇದೆ. ಸೊ ಡೆಫಿನೆಟ್ಲಿ ಅವ್ರದ್ದು ಇಟ್ ವಿಲ್ ಬಿ ಲೈಕ್ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ದಿಸ್ ಫಿಲಮ್. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಫಿಲಮ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು, ಆ್ಯಂಡ್ ಅದಿತಿ ಮ್ಯಾಮ್ ಥ್ಯಾಂಕ್ ಯು, ಚರಣ್ ರಾಜ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿಶ್ವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಅದ್ವೈತ್ ತುಂಬ ಚೆನ್ನಾಗಿ ಮಾತಾಡಿದ್ರು. ನನ್ನ ತುಂಬ ಒಂದು 14-15 ವರ್ಷದ ಹಿಂದೆ ನಾನು ಮೊದಲನೇ ಸಿನಿಮಾ ಮಾಡೋಕ್ಕೆ ಹೊರಟಾಗ ಪ್ರೊಡ್ಯೂಸರ್ಗೆ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಸದಾಶಿವನಗರ ಕಡೆ, ಜಯನಗರ ಕಡೆ ಹೋಗಿ ದೊಡ್ಡ ಮನೆ ಇದೆ, ಇವ್ರ ಹತ್ರ ಮೋಸ್ಟ್ಲಿ ಶ್ರೀಮಂತರು ಇರ್ತಾರೆ, ಬಹುಶಃ ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪ್ರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ, ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿ ಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ ಅಂತ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದ್ವೈತ್ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ಕೆಲಸ, ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕತೆಗಳಲ್ಲಿ ಅಂದರೆ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೆಡಿಸಿನ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಸಿನಿಮಾ ಈಸ್ both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. And to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ, ಅವರಿಲ್ಲದೆ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಇವರಲ್ಲಿ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡೋ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ, ಒಂದು ಇಡೀ ಊರು ಬೇಕು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನಮಗೆ ಆನೆ ಬಲ ಅಂತ ಒಂದು ಶಕ್ತಿ ಇರೋದು ಸಂಬಡಿ ಲೈಕ್ ಶಿವಣ್ಣ ಸರ್. ಅವರು ನೋಡಿಲ್ದೇ ಇರೋಂಥ ಸಕ್ಸಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋ ಸಿನಿಮಾ ಇಲ್ಲ. ಬಟ್ ನಮ್ಮ ಸೆಟ್ಟಿಗೆ ಬಂದಾಗ ಅವರು ನಡ್ಕೊಳ್ಳೋ ರೀತಿ ಎಷ್ಟು ನಮಗೆ ನಮ್ಮ ಕೆಲಸದ ಮೇಲೆ ಇನ್ನೂ ಆಸಕ್ತಿ ಶುರು ಆಗುತ್ತೆ ಅಂದರೆ, ಬಿಕಾಸ್ ಅವರೊಂದು ಮಗು ಇದ್ದಂಗೆ. ಅಂದರೆ ಟೇಕ್ ಮಾಡಾದ್ಮೇಲೆ ಅವ್ರದ್ದು ಕ್ರಾಫ್ಟ್ ಮೇಲೆ ಇರೋ ಹೋಲ್ಡ್ ಆಗಲಿ, ಅವ್ರದ್ದು ಅದ ಇರಲಿ, ಅವ್ರ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ದಿನವೂ ಇಟ್ ಇಸ್ ಲೈಕ್ ಜುಮ್ ಅನ್ನತ್ತೆ ಮೈ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಧನು ಸರ್, ಪ್ರಿಯಾಂಕಾ, ಅದಿತಿ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್. ದೆರ್ ಇಸ್ ಒನ್ ಮೋರ್ ಸೆಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್. ಅವರು ಇವತ್ತು ಬರೋಕ್ಕಾಗಲಿಲ್ಲ. ತಕ್ಷವರ್ಧನ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ವರುಣ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಯಶ್ ಶೆಟ್ಟಿ, ಕುಶಾಲ್, ತುಂಬ ಜನ ಹೊಸೊಬ್ಬರು ಆ್ಯಕ್ಟರ್ಸು ಇದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ನಮ್ಮ ಒಂದೊಂದು ಸಣ್ಣ ಭಾಗನ ತೆರೆ ಮೇಲೆ ಬಿಟ್ಟಿದ್ದೀವಿ. ಅದು ಆಡಿಯನ್ಸ್ ತೊಗೊಂಡು ಹೋಗಲಿ ಅಂತ. ಅದಾಗತ್ತೆ, ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಟೀಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ ಇದ್ದರೆ ಹೇಳಿ, ಐ ಆಮ್ ಆಲ್ವೇಸ್ ಓಪನ್ ಫಾರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಕೆರಿಯರ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಸಮಥಿಂಗ್ ಅವ್ರದ್ದು ಇದ್ದಾರೆ, ಅದು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಧನು ಹೆಂಗೆ ಅಂದರೆ ನಾನು ಅವ್ರು ಎಷ್ಟು ಕಡೆ ಅವರನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸುಮಾರು ಕಡೆ ಅದು
ತುಂಬ ಎದ್ದು ಕಾಣಿಸುತ್ತೆ ತೆರೆ ಮೇಲೆ. ಸುಮಾರು ಕಡೆ ಅವ್ರ ಶ್ರಮ ನನಗೆ ಕಾಣಿಸ್ತಾ ಇತ್ತು ಆಸ್ ಅ ಫಿಲ್ಮ್ ಮೇಕರ್. ಬಟ್ ಅದು ಕರೆಕ್ಟಾಗಿ ಅಂದರೆ ಇದು ಆಡಿಯನ್ಸಿಗೆ ತಲುಪಿಲ್ವಲ್ಲ ಅಂತ ಒಂದು 2-3 ಕಡೆ ಅನಿಸಿದೆ ಅಂತ. ಅಂದರೆ ಕಲೆ ಮೇಲೆ ಅಷ್ಟು ಆಸಕ್ತಿ ಇರೋರು, ಅಷ್ಟು ಒಂದು ಇನ್ನಸೆಂಟ್ ಮೈಂಡ್ ಇರೋರು ಆ್ಯಂಡ್ ಹಾರ್ಟ್ ಇರೋರು ತುಂಬ ನೋಡಿದ್ದಾರೆ ಇಂಡಸ್ಟ್ರೀಲಿ, ಎಲ್ಲ ಏರುಪೇರು ನೋಡಿದ್ದಾರೆ. ಆದರೂ ಅವರಲ್ಲಿ ಒಂದು ಆ ಮುಗ್ಧತೆ ಇನ್ನೂ ಇದೆ, ಅದು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದು ನಮಗೆ ಸಿಕ್ಕಿರೋದು ತುಂಬ ನನ್ನ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಡಿಂಗ್ ಸೋ ಮಚ್ ಎವ್ರಿ ಡೇ ಆನ್ ಸೆಟ್. ಥ್ಯಾಂಕ್ ಯು. ಸೇಮ್ ಗೋಸ್ ಟು ಪ್ರಿಯಾಂಕಾ ಆ್ಯಂಡ್ ಅದಿತಿ. ಅಬ್ಸಲ್ಯೂಟ್ ಪ್ಲೆಜರ್ ಟು ಹ್ಯಾವ್ ಪ್ರಿಯಾಂಕಾ ಆನ್ ಸೆಟ್. ಸಿಕ್ಕಾಪಟ್ಟೆ ಒಳ್ಳೆ ಅವರು ಅದ್ವೈತ್ ಹೇಳ್ದಂಗೆ ಅವ್ರು ಫಸ್ಟ್ ಡೇ ಪರ್ಫಾರ್ಮ್ ಮಾಡಿದಾಗ ನಾನು ಅದ್ವೈತ್ ನೋಡಿ ಇಟ್ ವಾಸ್ ಲೈಕ್ ಓ ಸೊ ಶೀಸ್ ಟೂ ಗುಡ್ ಅಂತ ಒಂದು ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಶೀಸ್ ಅಮೇಝಿಂಗ್. ತುಂಬ ಜೀವ ತುಂಬ್ತಾರೆ. ಬರೀ ಆ ಸ್ಪೇಸಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕಿಂತ ಜಾಸ್ತಿ ಶಿ ಗಿವ್ಸ್ ಆ್ಯಂಡ್ ಶಿ ಸೋ ಓಪನ್ ಟು ಟ್ರೈ ನ್ಯೂ ಥಿಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಿತಿ, ನೋ ವರ್ಡ್ಸ್. ಅಂದರೆ ಸೋ ಮಚ್ that I want audience to experience a performance on screen because it's so multi-layered. So yeah, thank you. That's so sweet. Thank you, sir. Thank you so much. ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ, ಭಾಳ ಚೆನ್ನಾಗಿ ಎಲ್ಲ ಮಾತಾಡಿದ್ರು. ನನಗೆ ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ವೈಶಾಖ್ನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕಥೆ ಜೊತೆ ಕೆಲಸ ಮಾಡಬೇಕು ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರೋವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಗಿದೆ, ಪೊಟೆನ್ಷಿಯಲ್ಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕ್ಕೊಂಡಿರ್ತಾರೆ. ಅದರಲ್ಲೊಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರೋ ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರೋ ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕೊಂಡು ಇರು, ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣ್ಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾ ಇದೆ, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮನುಷ್ಯ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನಿಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಹಿಂಗೆ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಇದನ್ನು ಮೀಟ್ ಮಾಡಬೇಕು ಅಂತ. ನಾನು ಹಬ್ಬ ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾ ಇದ್ದಾರೆ, ಇರು ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಭಾಳ ಖುಷಿಯಾಗಿ, ಅಂದರೆ ನನಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಡು ಬಿಟ್ಟಂಗೆ ಅದು ಹೇಮಂತರಾವ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನು ಆವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಸಿನಿಮಾ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗೆ ಬರ್ತಾ ಇದ್ದಾರಲ್ಲ ಎಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳಬೇಕಲ್ಲ ಅಂದರೆ ಅವರು ಬಂದು ಕೂತರು. ಹೀಗೆ ಒಳ್ಳೆ ಟೀಮು. ಇನ್ನು ಈ ಕಡೆ ಅದ್ವೈತು, ವಿಶ್ವಾಸು, ಚರಣ್,
ಅವ್ರ ಜೊತೆ ಅಂದರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ಲಂತೂ ಅಮೇಸಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲದೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಆ್ಯಂಡ್ ವಿಶ್ವಾಸ ನಾವು ಮಾಡಿರೋದು ರತ್ನ ಪ್ರಪಂಚ ಎಲ್ಲ ಅದು ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದ್ದೀರ. ಸೆಟ್ಟಿಗೆ ಹೋಗ್ಬೇಕಾದ್ರೆ ನನಗೆ ಹೆಂಗಿತ್ತು ಅಂದರೆ ಆ್ಯಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಟಿಗೆ ಹೋಗ್ಬೇಕಾದ್ರೆ. ಓಕೆ ಅಂದರೆ ಇಲ್ಲಿನೋ ಬೇರೆ ಥರ ನಡೀತಾ ಇದೆಯಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದರೆ ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮಲ್ಲಿ ಏನು ಎತ್ತ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದೆಲ್ಲ. ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಭಾಳ ಅಂದರೆ ಒಂದೊಂದು ಮಗು ಥರ ನಾನು ಶೂಟಿಂಗ್ನ ಭಾಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿರೋ ನಮ್ಮ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸು ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ. ಇವತ್ತು ಅವರೆಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತ ಕಂಡಿಡಿಯೋಕ್ಕೆ ಆಗಲಿಲ್ಲ ಒಂದೊಂದು ಸರಿ ನೋಡಬೇಕಾದ್ರೆ. ಸೊ ಭಾಳ ಚೆನ್ನಾಗಿತ್ತು ಅನುಭವ. ಆ್ಯಂಡ್ ಹೇಮಂತು ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಡುತ್ತಲ್ಲ ಆ ಥರ, ಅದು ಸಿನಿಮಾನ ಬಹಳ ಪ್ರೀತಿ. ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ. ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದರೆ ನನಗೂ ಒಂದು ದೊಡ್ಡ ಕಲಿಕೆ. ಅಂದರೆ ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ಥರ ಭಾಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟಾಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನು ಮಾಡ್ತಾ ಇದ್ದಾರೆ ಇವ್ರು, ಏನು ಶಾರ್ಟ್ಸ್ ತೆಗಿತಾ ಇದ್ದಾರೆ, ಏನು ಎತ್ತ ಎಲ್ಲ. ಅದನ್ನು ಭಾಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಹೇಮಂತಂದರೆ ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತಿಗೆ. ಅಷ್ಟೇ. ಇನ್ನು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವರು ಯಾವಾಗಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ಥರ ಅಂದರೆ, ಹೇಮಂತ್ ಹೇಳಿದ್ರು ಆಗಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು ನೂರಾರು ಜನ ಬಂದು ಕೈ ಹಿಡ್ದು ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕ್ಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡೋಕ್ಕಾಗೋದು. ಹಂಗೆ ವಲ್ನರಬಲ್ ಆಗಿದ್ರೇ ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಟ್ಕೋಬೇಕು ಆ ಥರ. ಅದಕ್ಕೇ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ. ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಭಾಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್. ಶಿವರಾಜ್ಕುಮಾರ್ ಸರ್, ಶಿವಣ್ಣ ಇದೀಗ ನೀವು ಮಾತನಾಡಬೇಕು. ನಮಸ್ಕಾರ. ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಮಾತಾಡ್ಬಿಟ್ರು. ಲಾಸ್ಟ್ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸರ್ತಿ ಸಡನ್ ಬ್ಲ್ಯಾಂಕ್ ಆಗ್ತಿದ್ದೆ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರೋ ಹೇಳ್ಕೊಡ್ಬೇಕಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಂದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ OG ನಮಸ್ಕಾರದಲ್ಲಿ ಏನು ಡೈರೆಕ್ಟ್ ಇದ್ದಾರೆ, ಅವ್ರು ಹೇಳ್ದು ಅವ್ರಂಥವ್ರು ಇದ್ದಾರೆ, ನಾವೆಲ್ಲ ಹಂಗೆ ಆಗೋಕ್ಕಾಗದು. ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್, ಇವ್ರು ಸ್ಟಾರು, ಇವ್ರು ಇದು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕು. ಇಟ್ಸ್ ಜಸ್ಟ್ ಲೈಕ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಮುಖ್ಯ ಆಗಲಿಲ್ಲ ಅವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿ ನಾವು ಹೇಳ್ಕೊಂಡೆ ಧನಂಜಯನ, ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕಂದ್ರೆ ಒಳ್ಳೆ ಆ್ಯಕ್ಟ್ರ್, ನಮ್ಗೆ ಹೋಗ್ಬಿಡ್ಬಾರ್ದು. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ
ಅಂತ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನು ಬಿಟ್ಬಿಡ್ಬಾರ್ದು. ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ ಎಲ್ಲ ಬ್ರ್ಯಾಂಡ್ ಅಂತ. ಯಾತಕ್ಕೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಹೇಳ್ತೀವಿ, ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ ಬೇರೆಯವರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳಿ ಇವನು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾಗೆ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ನಲಿ? ಹಾಂ, ಅದು ಚಿಕ್ಕ ಕ್ಯಾಮ್ರಾ ಆಗಲಿ ದೊಡ್ಡ ಕ್ಯಾಮ್ರಾ ಆಗಲಿ ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಗಳು ಕಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವೇ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ರೆ ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಇವಾಗ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೆ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನು ಉಗಿಲಿ ಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತೀರಿ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು. ನೋ, ಯಾಟ್ ಥಿಂಕ್. ನಾವೇನೇ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟು ಯಶಾಕ್ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ. ಇಷ್ಟು ಕಡಿಮೆ ಆಗಲಿ ನಿಮ್ಮ ಫ್ಯಾನು, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಯಿಂಗ್. ಅಂದರೆ ಎಷ್ಟು ಅಂದರೆ ಇಂಥ ಒಂದು ಅಭಿಮಾನಿ ಪಡೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್. ಸೊ ನಾನು ಸೊ ಹ್ಯಾಪಿ ಅಬೌಟ್ ಇಟ್. ನಾನು ಹೇಳ್ತಕ್ಕ ಹೇಳಿದೆ ಯಾವ್ದು ಬೇಕಾದ್ರೆ ನಾನು ಇದು ಮಾಡಿದೆ ವಿತ್. ಆ ಸಿನಿಮಾ ಮಾಡಬೇಕು ಅಂತ ಅದು ನಮ್ಮದು ಭೈರವನ ಕೊನೆ ಪಾಠ ಮಾಡಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡ್ತೀವಿ. ಬಟ್ ಅದಾದಮೇಲೆ ಇದನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ. ದಟ್ಸ್ ಅ ವಂಡರ್ಫುಲ್ ಡೈರೆಕ್ಟರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಮಗೂ ಆಸೆ ಈ ಡೈರೆಕ್ಟರ್ ಹತ್ರ ಮಾಡಬೇಕಂತ. ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಅವಾಗಿಂದ ಕನ್ನಡದಲ್ಲಿ ಅಂದರೆ ಪುಟ್ಟಣ್ಣ ಕಣ್ಗಲ್ ಅವರು, ಆಮೇಲೆ ಪಂಕ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಂಗೀತಂ ಶ್ರೀನಿವಾಸ, ಆ ಥರ ಇತ್ತು. ಆ್ಯಂಡ್ ಅದೇ ಥರ ತಮಿಳಲ್ಲಿ ಬಾಲಚಂದರ್, ಭಾಗ್ಯರಾಜು, ಭಾರತಿ ರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂಥ ಇದರಲ್ಲಿ ನಾನು ಹೇಮಂತ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಆ ಸ್ಕ್ರೀನ್ ಪ್ಲೇನ ಮಾಡ್ತಾರೆ. ಹಿ ಡೀಲ್ಸ್ ವಿತ್ ಆಲ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವ ವೇ ಇರ್ಬೋದು. ಬಟ್ ಎಮೋಷನ್ಸ್ ಅದನ್ನು ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ ಇನ್ಕ್ಲೂಡಿಂಗ್ ದ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬ ತರಲೆ. ನಾನು ಬಂದಾಗ ನಾನು ಯಾವಾಗ ಹುಟ್ಟಿದೆ ತರಲ್ಲ, ನೀನು ಏನು ಮಾಡಲಿ? ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆಯಾಗಿ 10 ವರ್ಷ ಆದ್ಮೇಲೆ ಅದಕ್ಕೆ ಎಷ್ಟು ತರಲೇ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್. ಏನು ಸೊ ಆ ಥರ ನಾನು ಬಂದಾಗ ತರಲೆ. ನಾನು ಸೀರಿಯಸ್ ಆಗಿ ಇರೋಕ್ಕಲ್ಲ. ಅವರು ಬಂದು ಭಾಳ ಸೀರಿಯಸ್ ಆಗಿರ್ತೀವಿ. ನೋಡೋಕೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ಅಯ್ಯೋ ಓ ಅಂತ ಕಿರ್ಚಾಡ್ತಾರೆ. ಒಂಥರ ಮಜಾ ಇರುತ್ತೆ. ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ. ಬಟ್ ತುಂಬ ಬೇಗನೆ ಕೋಪ ಕಮ್ಮಿ ಆಗ್ಬಿಡುತ್ತೆ. ಬಟ್ ಜಾಲಿಯಾಗಿರುತ್ತೆ ಸೆಟ್ಲಿ. ಆ್ಯಂಡ್ ಧನಂಜಯನ ಅಷ್ಟೇ. ನಾವು ಧನಂಜಯ ಥಿಂಗ್ 3rd ಫಿಲ್ಮ್ ಮಾಡ್ತಾರೆ ಜೊತೆಲಿ. ಯಾವಾಗಲೂ ಮಜಾ ಇರುತ್ತೆ. ಆ್ಯಂಡ್ ಐಲ್ ಬಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ನನಗೆ ಹೆಂಗಿರ್ತೀನಿ ಸೆಟ್ಲ್ ಅಂತ. ಇಟ್ಸ್ ಗುಡ್. ಆ್ಯಂಡ್ ಪ್ರಿಯಾಂಕಾ ಅವ್ರ ಜೊತೆಲಿ ಸೆಕೆಂಡ್ ಫಿಲಮ್ ಇದು. ಐ ಥಿಂಕ್ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ. ಬಟ್ ಕ್ಯಾಪ್ಟನ್ ಮೇಲೆ ಒಂದು ಸೀನ್ ಬಂದಿದ್ದು ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಟರ್ಸ್ ಅವರು. ಅವಾಗ ಬಂದು ಇನ್ನೂ ಚೆನ್ನಾಗಿ ಜ್ಞಾಪಕ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್. ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಬಂದು ಸರ್ ನಾನು ಕನ್ನಡ ಗೊತ್ತು ಸರ್, ನನಗೆ ನಾವು ಹೋಮ್ ಪಿಕ್ಚರ್ ನೋಡ್ತೀವಿ ಅಂತ ಹೇಳಿದೆ. ಸೊ ಆ್ಯಂಡ್ ವೆರಿ ಗುಡ್ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಡಾಕ್ಟರ್ ಸಿನಿಮಾ ನೋಡಿದ್ದೀನಿ. ದ್ಯಾನ್ ಕ್ಯಾಪ್ಟನ್ ಮಿಲ್ಲರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಸಿನಿಮಾ ಮಾಡಿದ್ವಿ. ತುಂಬ ಎಕ್ಸಲೆಂಟ್ ಆ್ಯಕ್ಟರ್ಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರವಿ, ನಾನು ಇವನ್ ಐ ಸೀನ್ ಅರವಿ, ವೆರಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ಚರಣ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದೆ GK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚಂದ ಆ ಥರ ಟ್ರೆಂಡ್ ಮಾಡ್ತಾರೆ. ಚರಣ್ ಅವರು ತುಂಬ ಇಷ್ಟ ನನಗೆ. ಎಸ್ಪೆಷಲಿ
ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ, ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಕೊಡಬೇಕು ಆ ರೀತಿ ಸಾಂಗ್ಸ್ ಡೆಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದ್ಸತಿ ಸ್ಟಕಪ್ ಆಗ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್, ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳಿದ್ರೆ ನನಗೂ ಇಷ್ಟ ಆಯಿತು. ಇವಾಗ ಸೆಕೆಂಡ್ ಫಿಲ್ಮ್ ಮಾಡ್ತಾಯಿದ್ವಿ, ಇನ್ನೊಂದು 2-3 ಫಿಲ್ಮ್ ಇದೆ, ಅದು ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾಯಿದ್ದೀನಿ ತುಂಬ ಫಿಲ್ಮ್ಸ್, ಏನು ಮಾಡೋದು, ನಾನು ಯಾರು ಬಿಡ್ತಾ ಇಲ್ಲ, ನಾನು ಅವ್ರಿಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಅಂತ ಕಾಣುತ್ತೆ, ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ಮೀಡಿಯಾದವ್ರು ಅಷ್ಟೇ, ಡೋಂಟ್ ಫೀಲ್ ಬ್ಯಾಡ್, ನಾನು ತುಂಬ ಓಪನ್ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಯಾರಿಗಾರ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್, ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ, ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಹೈಲೈಟ್ ಮಾಡಿ, ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ತಾನೆ, ಒಬ್ಬ ನಿರ್ದೇಶಕ ಬರಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗಾಗುತ್ತೆ. ಯೋಚನೆ ಮಾಡಿ ಅಷ್ಟೇ, ಯೋಚನೆ ಮಾಡಿದ್ರೆ ನಿಮಗೆ ಅಲ್ಲಿ ಚಾನ್ಸಸ್ ಸಿಗುತ್ತೆ. ಇಷ್ಟು ಹೇಳ್ತಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ವೇಷ ಆಗಿದಾಗ ನಾನು ಎಷ್ಟೇ ಸಿನಿಮಾ ಮಾಡಲಿ, ನಾನು ಆ ಸೆಟ್ಟಿಗೆ ಬಂದಾಗ ಮಾತ್ರ ಕಾಸ್ಟ್ಯೂಮ್ ಮಾಡಬೇಕು. ಈ ಎಸ್ ಗಾಟ್ ಅ ಸಪ್ರೇಟ್ ಸ್ಟೈಲ್ ಡಿಸೈನಿಂಗ್ ಆ ಕಾಸ್ಟ್ಯೂಮ್, ಮೀಸೆ ಒಂದು ಆ್ಯಟಿಟ್ಯೂಡ್ ಬರುತ್ತೆ, ಗೊತ್ತಿದ್ರೆ ಒಂದು ಕೋಪ್ ಬರುತ್ತೆ. ಏನು ಮಾಡೋದು, ಒಂದು ಸುಟ್ಟ ಬರ ಕೊಟ್ಬಿಡ್ತಾರೆ, ಒಂದು ರೈಟ್ ಕೊಟ್ಬಿಡ್ತಾರೆ. ಸ್ಟೈಲು ಆ ಸ್ವ್ಯಾಗ್ ಬರದೆ ಹೆಂಗಿರುತ್ತೆ ಹೇಳಿ. ಆ ರೀತಿ ಸ್ವ್ಯಾಗ್ ಬರಬೇಕಂದ್ರೆ ಒಬ್ಬರು ಆ ರೀತಿ ಕಂಟೆಂಟ್ ಕೊಟ್ಟಾಗಲೇ ಆ ಸ್ವ್ಯಾಗ್ ಬರೋದು. ಅವ್ರು ಹೇಳ್ತಾರೆ, ಸರ್ ಏನು ಸ್ವ್ಯಾಗ್ ಸರ್, ಅದೇನು ಸ್ವ್ಯಾಗೋ ಬ್ಯಾಗೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಮಾಡ್ತೀವಿ ಸ್ವ್ಯಾಗ್ ಅಂದರೆ ನಾವು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾರೆ. ಯಾಕೆ ನಾವು ಬೇಡ ಅಂತ ಹೇಳೋದು ಹೇಳಿ. ಅಪ್ರಿಷಿಯೇಷನ್ ಶುಡ್ ಬಿ ಟೇಕನ್, ಅದೇ ಇರುತ್ತೆ. ಬಟ್ ಅವ್ರು ಆ ಥರ ಸೀನ್ ಕಂಟೆಂಟ್ ಹಂಗಿದ್ದಾಗ ಗೊತ್ತಿದ್ದಿರೋ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ಬಟ್ ಇಟ್ ಶುಡ್ ಬಿ ಪಾಸಿಟಿವ್, ನಾಟ್ ನೆಗೆಟಿವ್. ಇಷ್ಟು ಹೇಳ್ತಾ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಿನಿಮಾ ಮಾಡಿ ನೀವು ಖಂಡಿತ ಮಾಡ್ತೀರಾ. 100% ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಯು ವಿಲ್ ಮೇಕ್ ಅವರ್ ಇಂಡಸ್ಟ್ರಿ ವೆರಿ ಬಿಗ್ ಆ್ಯಂಡ್ ವೆರಿ ಬಿಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಅದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನು ಕೇಳಬಹುದು. ವೆಲ್ಕಮ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು. ಐ ಮೀನ್ ನಾವು ಇವಾಗ ಒಂದು ಆ್ಯಸ್ ಅನ್ ಇಂಡಸ್ಟ್ರಿ ತುಂಬ ಚಾಲೆಂಜಿಂಗ್ ಫೇಸಲ್ಲಿ ಇದ್ದೀವಿ. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಇಷ್ಟು ದೊಡ್ಡ ಮಲ್ಟಿ ಸ್ಟಾರರ್ ಸಿನಿಮಾ, ಇಷ್ಟು ದೊಡ್ಡ ಹೂಡಿಕೆ ಮೊದಲನೇ ಸಿನಿಮಾದಲ್ಲಿ ಎಷ್ಟು ಧೈರ್ಯ ಇತ್ತು ನಿಮಗೆ ಹೂಡಿಕೆ ಮಾಡೋಕ್ಕೆ? ಅಲ್ಲ, ಚಾಲೆಂಜಿಂಗ್ ಟೈಮ್ಸಲ್ಲಿ ಏನಕ್ಕಿದ್ದೀವಿ ಅಂದರೆ ನಾವು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾ ಕೊಟ್ಟಿಲ್ಲ. ಸೊ ಒಳ್ಳೆ ಸಿನಿಮಾ ಮಾಡಿದರೆ ಜನ ಬಂದೇ ಬರ್ತಾರೆ ಅಂತ ನಂಬಿಕೆ ಇದೆ. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಸೊ ವಾಸ್ ಯುವರ್ ಫಸ್ಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಯಿತು. ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ಕನಸು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಎವ್ರಿ ಡೇ ಶೂಟಿಂಗಿಗೆ ಹೋಗ್ತಿದ್ರೆ ಅದೊಂಥರ ಡ್ರೀಮ್ ವರ್ಲ್ಡಲ್ಲಿ ಇರೋ ಥರನೇ ಅನಿಸ್ತಿತ್ತು. ತುಂಬ ಕಲ್ತಿದ್ದೀನಿ, ತುಂಬ ಖುಷಿ ಇದೆ. ಸಾಮಾನ್ಯವಾಗಿ ಈ ಕಡೆ ವರ್ಲ್ಡ್ ಸಿನಿಮಾಗಳು ಅಂತ ಬಂದಾಗ ಒಂದಿಷ್ಟು ಸ್ಟಡಿ ಬೇಕಾಗುತ್ತೆ, ಮತ್ತು ಅದನ್ನು ವಿಜುವಲೈಸ್ ಮಾಡೋಂಥ ರೀತಿ ಬೇರೆ ಥರ ಇರುತ್ತೆ. ಸೊ ನೀವು ಹೇಗೆ ಈ ಥರದ ಒಂದು ಕಾನ್ಸೆಪ್ಟ್ನ ಪ್ರಿಪೇರ್ ಆದರೆ ಅಂತೇಳಿ? ಅದೇ ಕತೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ಬೋದು, ಬಟ್ ಅದ್ರ ತಕ್ಕಂಗೆ ತಂಡ ಸಿಗ್ದೋದ್ರೆ ಏನು ಮಾಡೋಕ್ಕಾಗಲ್ಲ. ನಂಗೆ ಅದ್ವೈತು, ವಿಶ್ವಾಸು, ಇಂಚರ, ಮತ್ತು ಅವ್ರಲ್ಲದೆ ಅವ್ರ ಹಿಂದೆ ಅವ್ರಿಗೆ ಸಪೋರ್ಟ್ ಆಗಿರೋಂಥ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಅಸಿಸ್ಟೆಂಟ್ಸ್ ಆಗಿರಲಿ, ನನ್ನ ತಂಡ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರಲಿ, ಎಲ್ಲರೂ ಬೇಕಾಗ್ತಾರೆ ಟು ಕ್ರಿಯೇಟ್ ಒನ್ ವರ್ಲ್ಡ್. ಅಂದರೆ ಸಿನಿಮಾ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಡಿಯನ್ಸ್ನ. ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು 2.5 ಗಂಟೆ ನಾನು ಆಗಲ್ಲ, ನಾನು ಯಾವುದೋ ಇನ್ನೊಂದು ಪ್ರಪಂಚಕ್ಕೆ ಹೋಗ್ತೀನಲ್ವ. ಅದು ಎಷ್ಟು ಚೆನ್ನಾಗಿ ಆ ಪ್ರಪಂಚ ಕಟ್ತೀವಿ ಅನ್ನೋದ್ರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಉಳಿಯುತ್ತೆ ಮನಸ್ಸಲ್ಲಿ. ಸೊ ಒಂದು ಒಳ್ಳೆ ತಂಡ ಇದ್ದರೆ ಮಾತ್ರ ಅದು ಸಾಧ್ಯ. ನನಗೆ ದಿನನಿತ್ಯ ಕೆಲಸಕ್ಕೆ ಹೋದಾಗ ಒಂದು ಖುಷಿ ಏನು ಅಂದರೆ, ಪ್ಯಾಕಪ್ ಆದಮೇಲೆ ಯಾವತ್ತೂ ನಾನು ಇವತ್ತು ಕರೆಕ್ಟ್ ಅಷ್ಟು ಅಂದರೆ ಅಂದ್ಕೊಂಡಿದ್ದಷ್ಟು ತೆಗಿಲಿಲ್ಲ ಅಂತ ಕೆಲವೊಮ್ಮೆ ಇರುತ್ತೆ. ಬಿಕಾಸ್ ಇಷ್ಟು ಅಂದ್ಕೊಂಡಿರ್ತೀವಿ, ಇಷ್ಟೇ ತೆಗಿಯೋಕ್ಕಾಗೋದು. ಬಟ್ ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಪ್ರತಿದಿನ ಅನಿಸಿದೆ. ಅದು ಇಂಪಾರ್ಟೆಂಟು. ಆ್ಯಂಡ್ ಐ ಫೀಲ್ ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಐ ಹ್ಯಾವ್ ಅ ಟೀಮ್ ದಟ್ ಈಸ್ ರೆಡಿ ಟು ಪುಷ್ ದೆಮ್ಸೆಲ್ಸ್. ಸೊ ಅದರಿಂದ ಪ್ರಪಂಚ ಕಟ್ಟಕ್ಕಾಗಿದೆ. ಶಿವಣ್ಣ, ಇತ್ತೀಚೆಗೆ ಅಂದರೆ ಈಗ ತುಂಬ ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ, ಅಣ್ಣ ಇಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ
ನೀವು ಅವರ ಇಂಡಸ್ಟ್ರಿಗೋಸ್ಕರ ಸಪೋರ್ಟ್ ಮಾಡುವಂತ ರೀತಿ ಮತ್ತು ಅವ್ರಿಗೆ ಹೆಲ್ಪ್ ಮಾಡುವಂತ ರೀತಿ ಬಗ್ಗೆ ಸಾಕಷ್ಟು ಘಟನೆಗಳನ್ನ ನಾವು ಕೇಳಿದ್ದೇವೆ. ಅಂದ್ರೆ ಇವನ್ ಸಂಭಾವನೆ ವಿಚಾರ ಆಗಿರ್ಬೋದು, ಡೇಟ್ಸ್ ವಿಚಾರ. ಸದ್ಯದ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿಯಲ್ಲಿ ಈ ಎಲ್ಲ ಸ್ಟಾರ್ಗಳ ಒಗ್ಗೂಡುವಿಕೆ ಮತ್ತು ಇಂತಹ ಒಂದು ಬೆಳವಣಿಗೆ ಎಷ್ಟು ಸಪೋರ್ಟ್ ಬೇಕಾಗುತ್ತೆ ಅನ್ನೋದು ಶಿವಣ್ಣ. ಯಾಕಂದ್ರೆ ಸಾಕಷ್ಟು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ, ಇಂಡಸ್ಟ್ರಿ ಹೀಗೆ ಹಾಗೆ ಅನ್ನೋದು ನಿಮ್ ಗಮನಕ್ಕೆ ಬಂದ ಹಾಗೆ. ಅಂದರೆ ನಾನು ಹೇಳೋದು ಸಪೋರ್ಟ್ ಎಲ್ಲ ಕಡೆಯಿಂದಲೂ ಬರಬೇಕು, ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಬರಬೇಕು. ಇಟ್ಸ್ ನಾಟ್ ಓನ್ಲಿ ಫ್ರಮ್ ಆ್ಯಕ್ಟರ್ ಡಿಪಾರ್ಟ್ಮೆಂಟ್ ಇದ್ದಲ್ಲ, ಫ್ರಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎವ್ರಿ ಡಿಪಾರ್ಟ್ಮೆಂಟಿಂದ ನಾವು ಸಪೋರ್ಟ್ ಸಿಕ್ಕಿದಾಗ ಎಸ್ಪೆಷಲಿ ಪ್ರೊಡ್ಯೂಸರ್ಗೆ ಮೇನ್ ಹೆಲ್ಪ್ ಆಗಬೇಕು. ಅದು ಹೆಂಗೆ ಹೆಲ್ಪ್ ಆಗಬೇಕಂದ್ರೆ ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಂಡು ಶೂಟಿಂಗ್ ಹಿಡಿದಾಗ ಅಕ್ಷಂತ ಅಂತ ಅನ್ಸುತ್ತೆ. ಇವಾಗ ನಾನು ಹೇಮಂತ್ ವಿಷಯಕ್ಕೆ ಬಂದಾಗ ಟಿಲ್ ದಿಸ್ ಒನ್ ಇಸ್ ರೆಡಿ ಡಸಂಟ್ ವಾಂಟ್ ಟು ಗೋ ಇನ್ ಟು ದ ಶೂಟ್. ನಾನು ಇಲ್ಲ ಮಾಡಿಬಿಡೋಣ ಒಂದು 5 days ಆ ಥರ ವರ್ಕ್ ಮಾಡೋ ಮನುಷ್ಯ ಅಲ್ಲ. ಐ ಡೋಂಟ್ ಥಿಂಕ್. ಯಾಕಂದರೆ ನಾವು ಆ ಪಿಕ್ಚರ್ ಸ್ಟಾರ್ಟ್ ಬೈರೋನ್ ಕೊನೆಕೊಂಡ ಮಾಡಬೇಕಾದ್ರೆ ಅಷ್ಟೇ ಎಲ್ಲ ಆಗಿ ಒಂದು ಐ ಥಿಂಕ್ ಆಲ್ಮೋಸ್ಟ್ 8-9 months, ಆಲ್ಮೋಸ್ಟ್ 1 year ಆದಮೇಲೆ ಫೋಟೋಶೂಟ್ಗೆ ಹೋಗಿದ್ದು. ಫೋಟೋಶೂಟ್ ಮಾಡಿಬಿಟ್ಟು ನಾವು ಅದು ಯಾವುದೋ ಬೆಟ್ಟಕ್ಕೆಲ್ಲ ಹತ್ಬೇಕಾದ್ರೆ ಅಲ್ಲ ಹೋಗಿ ಹತ್ತಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಮಾಡಿಬಿಟ್ಟು ಆ ಒಂದು ಫೋಟೋ ಬಂತು. ಆ ರೀತಿ ರೆಡಿಯಾಗಿದ್ದು ಹೋದಾಗ ಶೂಟಿಂಗ್ ಭಾಳ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ಈವನ್ ಇದ್ರಿಗೂ ಅಷ್ಟೇ, ಏನು ಪಬ್ಲಿಸಿಟಿ ಮಾಡಬೇಕಾದ್ರೆ ಅಷ್ಟೇ ದೇ ಶುಡ್ ಬಿ ಎ ಪ್ರಾಪರ್ ಒಂದು ಏನು ಮಾಡ್ತೀವಿ ಅದನ್ನ ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ರೆ ಅದು ನಾವು ಮಾಡಿಬಿಟ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀರ. ಅದಲ್ಲ, ಪಿಕ್ಚರ್ ಚೆನ್ನಾಗಿರಬೇಕು. ಆಮೇಲೆ ನಾವು ಏನು ಪ್ರಮೋಟ್ ಮಾಡಬೇಕು, ಅದನ್ನು 100% ಟೆಕ್ನಿಕಲ್ ಟೀಮಿಂದ ಅವರು ಮಾಡಿದಾಗ. ಇವತ್ತು ನಾವು ಸುಮ್ಮನೆ ಒಂದು ಸ್ಮಾಲ್ ತುಳುಕ್ ನೋಡಿದಾಗ ಏನು ಸ್ಟೋರಿ ಬಿಟ್ಕೊಳ್ದೇನೆ ಒಂದು ಸ್ಮಾಲ್ ತುಳುಕಿಗೆ ನಾವು ಆಪರೇಷನ್ ಇದು ಡ್ರೀಮ್ ಥಿಯೇಟರ್ ಮಾಡಿಬಿಟ್ಟು ಭಾಳ ಚೆನ್ನಾಗಿ ಬಂತು. ಆ ರೀತಿ ನಾವು ಏನು ಬಿಡ್ತೀವಿ, ಏನು ಜನಗಳನ್ನ ಹೆಂಗೆ ಎಳಿಬೇಕು ಥಿಯೇಟರ್ ಒಳಗಡೆ ಅನ್ನೋದನ್ನ ಭಾಳ ಇಂಪಾರ್ಟೆಂಟ್. ಸೊ ಈ ರೀತಿ ಸಪೋರ್ಟ್ ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಬರೀ ಮಾತಾಡ್ತಾ ಸಪೋರ್ಟ್ ಮಾಡೋದಲ್ಲ, ಆ ಸಪೋರ್ಟ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ನಾವು ಅಷ್ಟೇ. ಅದೇ ಮುಂದಿನ ದಿನಗಳಲ್ಲಿ very decent bonding. This bond always makes everybody's bonding together. ಬಾಂಡಿಂಗ್ ನ್ಯೂಸ್ 18 ಕನ್ನಡ ಅಂತ. ಆಕ್ಚುಲಿ 2019 ಅಲ್ಲಿ ಅಪ್ಪು ಸರ್ ಅವರು PRK ಬ್ಯಾನರ್ ಲಾಂಚ್ ಮಾಡಿದಾಗ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ಅದರಲ್ಲಿ ನಿರ್ಮಾಣ ಮಾಡಿದಂತಹ ಮೊದಲನೇ ಸಿನಿಮಾ ಕಬಲದಾರಿ ಆಗಿರುತ್ತೆ. ಅದಕ್ಕೂ ಕೂಡ ನೀವೇ ನಿರ್ದೇಶಕರು. ಸೊ ಈಗ ನೀವು ಹೊಸ ನಿರ್ಮಾಪಕನ ಜೊತೆ ಕೈ ಜೋಡಿಸಿದ್ದೀರಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಮೂಲಕ. ಸೊ ಹೊಸಬ್ರಿಗೆ ಸಪೋರ್ಟ್ ಮಾಡೋದು ಅಂದ್ರೆ ಅವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಮಾಡಿದ್ದನ್ನ ಇವತ್ತು ನೀವು ವೈಶಾಖ್ ಸರ್ ಅವರ ಜೊತೆಗೆ ಕೈ ಜೋಡಿಸಿದ್ರಿ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ. ನಾನು ಅವಾಗ ಹೇಳ್ದಂಗೆ ಸಣ್ಣ ತುಣುಕಲ್ಲಿ ಹೇಳಿದೆ ಪ್ರೊಡ್ಯೂಸರ್ ಸಿಗೋದು ಇಷ್ಟು ಕಷ್ಟ ಅಂತ. ಸೊ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ನಾನು ಪ್ರೊಡ್ಯೂಸರ್ಗಳಿಗೆ ಹುಡುಕ್ಬೇಕಾದ್ರೆ ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದ್ದೆ. ಒಂದೇ ಸಿನಿಮಾ ಮಾಡಿದ್ರು. ಅವ್ರ ಅನುಭವ ಎಷ್ಟು ಅಂದ್ರೆ ಅವ್ರ ಅನುಭವ ಚೆನ್ನಾಗಿರ್ಲಿಲ್ಲ. ಅವ್ರು ಅಂದ್ರೆ ಸಿನಿಮಾದ ಬಗ್ಗೆ ತುಂಬಾ ಪ್ಯಾಷನ್ ಇರೋರು ಇನ್ನೊಂದ್ಸಲ ಸಿನಿಮಾ ಮಾಡಲ್ಲ ಅಂತ ಬಿಟ್ಟು ಹೋಗಿರೋ ತುಂಬಾ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ನಂದು ಆಸೆ ಅಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಸೆಲ್ಫ್ ಆಸ್ ಎ ಡೈರೆಕ್ಟರ್ ಈಸ್ ನನ್ನಿಂದ ಈ ಸಂಸ್ಥೆ ಇನ್ನೂ 100 ಸಿನಿಮಾ ಮಾಡಷ್ಟು ಇನ್ಸ್ಪಿರೇಷನ್ ಕೊಡ್ಬೇಕು ನಾವೆಲ್ಲರೂ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ ಅನ್ನೋದು ನಂಬ್ತೀನಿ ನಾನು. ಬಿಕಾಸ್ ಪ್ರೊಡ್ಯೂಸರ್ ಸಿಗೋದು ಸುಲಭ ಅಲ್ಲ. ನಮ್ಗೆಲ್ಲರಿಗೂ ಅಲ್ಟಿಮೇಟ್ಲಿ ಕೆಲ್ಸಕ್ಕೆ ಹೋಗೋ ಕಾರಣ ಅವರೇ. ಸೊ ಆ ಥರ ಪ್ರೊಡ್ಯೂಸರ್ ಸಿಕ್ಕಿರೋದು ನಾನು ಹೇಳಿದಾಗೆ ತುಂಬಾ ಲಕ್ಕಿ. ಅಂಡ್ ಪ್ರತಿದಿನನೂ ಶೂಟಿಂಗ್ ಬರ್ತಾರೆ, ಎವ್ರಿ ಶಾರ್ಟಲ್ಲೂ ಇರ್ತಾರೆ. ಆನ್ಲೈನ್ ಎಡಿಟ್ ಅವ್ರ ಅಕಸ್ಮಾತ್ ಲೆಕ್ಕಾಚಾರ ಕೂತಿದ್ರೆ ಆನ್ಲೈನ್ ಎಡಿಟ್ ನನ್ನ ಅಸಿಸ್ಟೆಂಟ್ ಮೋನಿಶ್ ಅಂತಿದ್ದಾರೆ, ಒನ್ ಆಫ್ ದ ಎಡಿಟರ್ಸ್ ಫಾರ್ ದ ಫಿಲ್ಮ್. ಅದನ್ನ ತರ್ಸ್ಕೊಂಡು ನೋಡ್ತಾರೆ, ನೋಡಿ ಬಂದು ಸೂಪರ್ ಅಂತಾರೆ. ಸಖತ್ ಖುಷಿ ಆಗತ್ತದು ಆ ಥರ ಇನ್ವಾಲ್ವ್ಡ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡೋದು. ತುಂಬಾ ಸತಿ ನಾನು ನೋಡಿದ್ದೀನಿ, ವಿಶ್ವಾಸ್ ಜೊತೆ ಹೋಗಿ ಮಾತಾಡ್ತಾರೆ, ಸೆಟ್ ಬಗ್ಗೆ ಕೇಳ್ಕೊಂತಾರೆ, ಅದ್ವೈತ್ ಜೊತೆ ಮಾತಾಡ್ತಾರೆ. ಸೊ ಎಕ್ಸ್ಟ್ರಾರ್ಡಿನರಿಲಿ ಕ್ಯೂರಿಯಸ್. ಅಂಡ್ ಸೀನ್ಸ್ ನಾನು ಬರ್ದು ಅವ್ರಿಗೆ ಕಳಿಸ್ತೀನಿ, ಅವ್ರಿಗೊಂದು VJF ಫಿಲ್ಮ್ಸ್ ಅಂತ ಒಂದು ಕಾಪಿ ಮಾಡಿ ಕಳಿಸ್ತೀನಿ. ಅದನ್ನ ನೋಡಿ ಅದಕ್ಕೆ ಲವ್ ದ ಸೀನ್, ತುಂಬಾ ಚೆನ್ನಾಗಿದೆ. ಆ ತರ ಪ್ರೊಡ್ಯೂಸರ್ಸ್ ಸಿಗೋದು ಅದನ್ನ ತುಂಬಾ ದಟ್ ಇಸ್ ವೆರಿ ರೇರ್ ನಮ್ಮ ಇಂಡಸ್ಟ್ರಿಲಿ ಜನರಲಿ ಎಲ್ಲಾ ಕಡೆನೂ. ಸೊ ಐ ಆಮ್ ವೆರಿ ಹ್ಯಾಪಿ, ಆಲ್ ಆಫ್ ಅಸ್ ಆರ್ ವೆರಿ ಹ್ಯಾಪಿ ಟು ಹ್ಯಾವ್. ಶಿವಣ್ಣ,
ಈಗ ಸಿನಿಮಾನ ಜನಕ್ಕೆ ರೀಚ್ ಮಾಡೋದಂಥದ್ದು ತುಂಬಾ ಸುಲಭ ಆಗಿದೆ. ಅದಕ್ಕೆ ಪ್ಲಾಟ್ಫಾರ್ಮ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಒಂದ್ ಕಡೆ ಅದೇ ಆಯುಧ ಆದ್ರೆ ಅದೇ ಮುಳ್ಳು ಕೂಡ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ಯಾಕಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಶೋ ನೋಡಿದ ತಕ್ಷಣ ರಿವ್ಯೂ ಹೇಳುವಂತದ್ದು ಇರ್ಬೋದು. ಅಂದ್ರೆ ಈಗ ಪತ್ರಕರ್ತರಾಗಿ ನಾವು ಹೇಳುವಂತಹ ರಿವ್ಯೂಗೂ ಅವರು ಆಡಿಯನ್ಸ್ ಆಗಿ ಅವ್ರ ಅಭಿಪ್ರಾಯ ಹೇಳೋದು ಬೇರೆ, ಅದ್ ರಿವ್ಯೂ ಕೊಡುವಂತದ್ದು ಬೇರೆ ಆಗುತ್ತೆ. ಕೆಲವೊಂದು ಅಲ್ಲೇ ಹೊಡೆತ ಕೊಡುತ್ತಾ ಸಿನಿಮಾಗಳಿಗೆ ಅನ್ಸುತ್ತಾ ನಿಮ್ಗೆ ಅಂತ? 100%. ನಿಮಗೆ ನೀವೇ ನೋಡ್ತಿರಲ್ಲ, ನೀವೇ ನೋಡಿದಾಗ ನಿಮಗೆ ಅನ್ಸುತ್ತೆ ಇದು. ಒಂದೊಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರ್ತಾರೆ, ಒಂದೊಂದು ಕಡೆ ನೋಡಿದ್ರೆ ಅವರು ಯಾರು ಮಾತಾಡದೆ ಹೋಗ್ತಾ ಇರ್ತಾರೆ. ವಿಜುವಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಭಾಳ ಕನ್ಫ್ಯೂಸ್ಡ್. ಯು ಟೇಕ್ ದ ಪೀಪಲ್ ಇನ್ ಕನ್ಫ್ಯೂಸಿಂಗ್ ಸ್ಟೇಟ್. ತುಂಬಾ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ನಿಜವಾಗ ನಮ್ದೇ ಪಿಕ್ಚರ್ ಇದು ಹಂಗೆ ಅನ್ಸಕ್ಕೆ ಒಬ್ರು ಕೇರ್ ಮಾಡದೆ ಹೋಗ್ತಾ ಇರ್ತಾನೆ. ಅದನ್ನ ಬಿಟ್ಬಿಟ್ಟೆ, ಯಾಕೆ ನೋಡ್ಬೇಕು ಬಿಡಪ್ಪ, ನಮ್ಗೆ ಸೋಷಿಯಲ್ ಮೀಡಿಯಾ ನೋಡಿದಾಗ ಬಿಟ್ಬಿಡ ಏನ್ ಕರ್ಮ ನಮ್ಗೆ ಯಾಕೆ ನಮ್ದೇ ಒಂದ್ ಮುಖ ಹಾಕಿರ್ಬೇಕಾಗುತ್ತೆ. ಹಾಕಿಸ್ಬೇಕು ಬೇಡ, ಏನು ಮನೆಯಲ್ಲಿ ಏನಾಗುತ್ತೆ ಆಗ್ಲಿ ಅಂತ ಹೋಗೋದು. ಯು ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೋ ಅಷ್ಟೇ. ಬಟ್ ಓನ್ಲಿ ಒನ್ ಥಿಂಗ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಆ ಪಿಕ್ಚರ್ನ ಎಲ್ಲರೂ ಕಂಪಲ್ಸರಿ ಹೊಗಳಲೇಬೇಕು ಅಂತ ಹೇಳ್ತಿಲ್ಲ. ನೀವು ರಿವ್ಯೂಸ್ ಕೊಡ್ಬೇಕಾದ್ರೆ ಸಮ್ ಹೈಲೈಟ್ಸ್ ಮಾಡಿ, ಸೊ ದಟ್ ಅಟ್ ಲೀಸ್ಟ್ ದಟ್ ದಿಸ್ ಒನ್ ಪೀಪಲ್ ವಿಲ್ ಕಮ್ ಅಂಡ್ ವಾಚ್ ಅಂತ ನಾನು ಇವಾಗ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇವಾಗಲ್ಲ. ಬಿಫೋರ್ ಸೋಷಿಯಲ್ ಮೀಡಿಯಾ ಕೇಮ್ ಐ ಬಿನ್ ಟೆಲಿಂಗ್ ದಿಸ್ ಸೇಮ್ ಥಿಂಗ್. ಪ್ರಿಂಟ್ ಮೀಡಿಯಾ ಹತ್ರ ಒಂದು ಇದಾಯ್ತು ಇದು. ಅವಾಗ ಅವ್ರ ಪಾಪ ಎಲ್ಲರೂ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಿಮ್ಗೆ ಅನ್ಸಲ್ವಾ? ನೀವೇ ಹೇಳಿ. ಅದಕ್ಕೆ ಸರ್ ಕೇಳಿದೆ. ಅದೇ ನಿಮ್ಗೆ ಅನ್ಸಲ್ವಾ? ಅದೇ ನಿಮ್ಗೆ ಆನ್ಸರ್ ಗೊತ್ತು ನೋಡಿ. ನೀವು ಏಕೆ ಪಡ ಹೀರಾಗ ನಮ್ ತಂದೆ ಏಕೆ ಪಡ ತೋರಿಸಿದ್ರೆ ನಾವೇನ್ ಮಾಡಿದ್ರೆ ಏನಂದ್ರೆ ನಿಮ್ಮ ಮಾತಿಗೊಂದು ಗೌರವ ಇದೆ, ಗೊತ್ತಿದೆ. ನೀವು ಹೇಳಿದ್ರೆ ನಿಮ್ಮ ಕಿವಿ ಮಾತು ಕೇಳ್ತಾರೆ. ಗೌರವ ಅಂತ ಹೇಳಿದೆ ನಾನು. ಇದು ಸಮ್ಟೈಮ್ ನಾನು ಸಿಲಿಯ ಮಾತಾಡಿ ನಾನು ಕೇಳ್ಬೇಕು, ಪ್ರಶ್ನೆ ನಾನು ಕೇಳಬೇಕು. ಯಾವತ್ತೂ ಕರೆಕ್ಟಾಗಿ ಇರ್ತೀನಿ ಅಂತಲ್ಲ, ಬಟ್ ನನಗೆ ಅನ್ಸಿದ್ದು ಅಷ್ಟೇ, ನೀವೇನಿಲ್ಲ. ಬಟ್ ನಿಮ್ಗೆ ಗೊತ್ತು, ಸ್ಮಾಲ್ ಕರೆಕ್ಷನ್ ನಾವು ಮಾಡ್ಕೋಬೇಕು, ನೀವು ಮಾಡ್ಕೋಬೇಕು ಅಷ್ಟೇ. ಇದು ಪರಸ್ಪರ ಗಿವ್ ಅಂಡ್ ಟೇಕ್. ಯಾರು ಅಪ್ರೂವ್ ಮಾಡಿ ಸ್ವತ್ತು ಅಲ್ಲ, ಇದು ಇಂಟರ್ ಡಿಪೆಂಡೆನ್ಸ್ ಇರ್ಬೇಕು ಅಷ್ಟೇ. ನಮ್ಗೆ ನೀವು ನಾವು ಅಷ್ಟೇ. ಶಿವಣ್ಣ, ನೀವ್ ಹೇಳ್ದಾಗೆ ಈ ಕಡೆ ಇಲ್ಲಿ ನೀವ್ ಹೇಳ್ದಾಗೆ ಅಪ್ಪಾಜಿ ಅವ್ರ ಸಿನಿಮಾಗಳಲ್ಲಿ ಕೂತಲಿಗೆ ಕಾಫಿ ಬರ್ತಾ ಇತ್ತು, ಈ ಕಡೆ ಕಾರ್ ಹೋಗ್ಬೇಕಾದ್ರೆ ಗನ್ ಓಪನ್ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು ಒಂದು. ಬಟ್ ಇದರಲ್ಲಿ ನೀವು ಸೂಟ್ ಕೇಸಲ್ಲಿ ಒಂದು ಶೂಟ್ ಮಾಡುವಂತ ಸೀನ್ ನೋಡಿದ್ವಿ. ಆ ತರದ ಎಲಿಮೆಂಟ್ಸ್ ಗಳು ಜಾಸ್ತಿ ಬರುತ್ತೆ ಸಿನಿಮಾದಲ್ಲಿ. ಹೇಗೆ ಆ ಸ್ಟೈಲ್ ಎಲ್ಲ ಹೇಗಿರುತ್ತೆ ಶಿವಣ್ಣ? ಇವಾಗ ಸದ್ಯಕ್ಕೆ ಒಂದು ಮಾಡಿದೀವಿ. ವಾಟ್ ಕಾನ್ಸೆಪ್ಟ್ ಈಸ್ ಯೂಸಿಂಗ್ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ಕತೆ ಅಂತ ನೋಡಿದ್ರೆ ನೀವು ಕಮ್ತ ಇವಾಗ ಏನಂದ್ರೆ ಲೈಫ್ಲಿ ಆಪರೇಷನ್ ಥಿಯೇಟರ್ ಎಷ್ಟು ಮುಖ್ಯನೋ ಸಿನಿಮಾ ಥಿಯೇಟರ್ ಅಷ್ಟೇ ಮುಖ್ಯ. ಪ್ರಿಯಾಂಕಾ, ಯು ಸೆಡ್ ಯು ಆರ್ ಅ ಬಿಗ್ ಫ್ಯಾನ್ ಆಫ್ ಹೇಮಂತ್ ರಾವ್ ಫಿಲ್ಮ್ಸ್. ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ಎಮೋಷನಲ್ ಡೆಪ್ತ್ ಇರುತ್ತೆ. ಸೊ ನಿಮ್ಗೆ ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆಸ್ ಅನ್ ಆಕ್ಟರ್ ಏನಾದ್ರು ಚಾಲೆಂಜಸ್ ಯು ಫೇಸ್ಡ್ ಇನ್ ಯು ಚಾಲೆಂಜ್ ಎಲ್ಲ ಏನಿಲ್ಲ. I was just learning. I was like a curious child. I learned so much from him and from everybody on set. So challenges alla ಏನilla. I was just like a blank paper. They were filling me in. Ashte. I enjoyed every minute set alli. So learned so much. ವೈಶಾಖ್, ಕೆಲವು ಸ್ಟೇಜ್ ಮೇಲೆ ಕೂತಿರೋ 9 ಜನ, ಬಟ್ ನೀವು ಮಾತಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲಿ ಬಂದವರು. ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ, ಇಲ್ಲಿಯ ತನಕ 92 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಂಡಿದ್ದೆ ಅಭಿಮಾನಿಗಳು ಅಂತ ಹೇಳಿದ್ವಿ. ಅದು ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಮೆಂಟ್. ಅದು ಸ್ಟೇಜ್ ಮೇಲೆ ಮಾತಾಡ್ತಿದ್ದಂಗೆ ನಾನು ಅಬ್ಸರ್ವ್ ಮಾಡಿದೆ, ಶಿವಣ್ಣ ಸಕ್ಕದಂಗೆ ಮಾತಾಡಿದ್ರಿ ಅಂತಂದ್ರು. ಈ ಪಾಯಿಂಟ್ ಹೆಂಗೆ ನಿಮ್ಗೆ ಸ್ಟ್ರೈಕ್ ಆಯ್ತು ಅಂತ ಅಂದ್ರೆ, ಅಣ್ಣವ್ರು ಹೇಳಿದ್ದು ಅಭಿಮಾನಿಗಳ ದೇವರು ಅಂತ. ಅಭಿಮಾನಿಗಳ ದೇವರು ಅನ್ನೋದನ್ನ ನೀವು ಹೇಳಿದ್ರಿ, ನೀವು ಕೊಟ್ಟ ಟಿಕೆಟ್ ಇಂದ ಸಿನಿಮಾ ನಡೀತಾ ಇದೆ ಅಂತ. ಒನ್ ಆಫ್ ದ ಫೈನೆಸ್ಟ್ ಸ್ಟೇಟ್ಮೆಂಟ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾನು ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಈಗ ನಮ್ಮ ಇಂಡಸ್ಟ್ರಿ ಮೊದಲನೇ ಸಿನಿಮಾ ಯಾವುದು, ಫಸ್ಟ್ ಕಲರ್ ಸಿನಿಮಾ ಯಾವುದು, ಅದೆಲ್ಲ ತುಂಬಾ ಕುತೂಹಲ ನನಗೆ ತಿಳ್ಕೊಳ್ಳೋದಕ್ಕೆ. ಸೊ ನಿಜ ಅಲ್ವಾ, ಟಿಕೆಟ್ ತಗೊಂಡ್ರೇನೆ ಇಂಡಸ್ಟ್ರಿ ನಡೆಯೋದು. ಇಲ್ಲಿ ಫ್ರೆಂಡ್ ಅದೇ ಲೆನ್ಸ್ ತುಂಬಾ ಆಗಿನ ಕಾಲ ಲೆನ್ಸ್ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇಲ್ಲ ಸರ್, ಈ ಸಿನಿಮಾ ಆ ಪ್ರಪಂಚದಲ್ಲಿ ನಾವು ಸೆಟ್ ಮಾಡಿರೋದ್ರಿಂದ ಆ ಕಾಲಘಟ್ಟವನ್ನ ಹಾಗೆ ತೋರಿಸ್ಬೇಕು ಅಂತ ಬಂದಾಗ
ನಾನು ಮತ್ತೆ ಹೇಮಂತ್ ಇಬ್ರು ಹತ್ತತ್ರ ಒಂದು 18 ಬೇರೆ ಬೇರೆ ತರದ ಲೆನ್ಸ್ಗಳನ್ನ ಟೆಸ್ಟ್ ಮಾಡಿ ಕೊನೆಗೆ ಆಗಿನ ಕಾಲದ ಇಡೀ ದೇಶದಲ್ಲಿರುವ ಒಂದೇ ಒಂದು ಸೆಟ್ ಲೆನ್ಸ್ ಅದು ಹೆಂಗೆಂಗೋ ಮಾಡಿ ಯಾರ್ಯಾರನ್ನು ಕೇಳಿ ಕಾಡಿ ಬೇಡಿ ಸೆಟ್ ಆಗ್ತದೆ ಅದೇ ಈಗಿನ ಕ್ಯಾಮ್ರಾಗೆ ಸೆಟ್ ಆಗೋ ಹಾಗೇನೆ ಅದನ್ನ ಮಾಡಿಫೈ ಮಾಡ್ಕೊಂಡು ನಾವು ಬಳಸಿದೀವಿ ಈ ಸಿನಿಮಾ. ಹೇಮಂತ್ ಸರ್ ಶಿವಣ್ಣ